श्री गणेशाय नमः। I, Daniela, the biography writer. If many writers publish a book, and if I write the same story, my book lovers will only buy my book in Britain. Because all what I write will be nothing but the truth. For writing the truth in Britain, they had banned me. My fans saved me. When I released my book, at the same time, I announced my next concept. This time, I'm going to study and write about the history of India and also about the struggle for the independence of the nation. A renowned writer than me and an honest writer like me, Mr. Narasimha Murthy, is my support system for my research in India. Once, when I was having a phone conversation, he spoke about a village called Mahadevpura, where Indians struggled because of British rule. This was my first reason of inspiration.
But the truth is, I'm already connected to Mahadevpura. Hi, sir. Oh, the great biography writer Danila. Please, how are you? Fine, sir. ನಿಮ್ಮಷ್ಟು ದೊಡ್ಡ ರೈಟರ್ ಅಲ್ಲ ಸರ್. ಕನ್ನಡ ವೆರಿ ಗುಡ್. ನಿಮ್ಮೂರಿಗೆ ಬಂದು ಕನ್ನಡ ಮಾತಾಡಿಲ್ಲ ಅಂದ್ರೆ ಮರ್ಯಾದೆನೇ ಇಲ್ಲ ಸರ್. ನಿನಗಿರೋ ಅಭಿಮಾನ ಎಲ್ರಿಗೂ ಇದ್ದಿದ್ರೆ ಕನ್ನಡ ಎಲ್ಲೋ ಹೋಗ್ತಿತ್ತು. ಸರ್, ಆ ಮಹದೇವಪುರ ಬಗ್ಗೆ. ಓಹೋ ಹೋ, ಒಂದು ನಿಮಿಷ. ನೀನು ಫೋನ್ ಮಾಡಿದಾಗಲೇ ನಾನೆಲ್ಲವೂ ತೆಗೆದಿಟ್ಟಿದ್ದೆ. ತಗೋ, ಇದನ್ನು ಓದಿದರೆ ಎಲ್ಲ ಡೀಟೇಲ್ಸು ಗೊತ್ತಾಗುತ್ತೆ. ಸರ್, ನನಗೆ ಕನ್ನಡ ಮಾತಾಡೋಕ್ಕೆ ಬರುತ್ತೆ, ಆದರೆ ಓದೋಕ್ಕೆ ಬರೋದಿಲ್ಲ. ಸಾರಿ ಸರ್. ಮಾತಾಡೋದನ್ನೇ ಕಲ್ತಿದೀಯ ಅಂದಮೇಲೆ ಓದೋದು ಯಾವ್ದು ದೊಡ್ಡದಮ್ಮ. ಆದ್ರೂ ಪರವಾಗಿಲ್ಲ, ನಿನ್ನ ಇಂಟ್ರೆಸ್ಟ್ಗೋಸ್ಕರ ನಾನು ಕತೆ ಹೇಳ್ತೀನಿ. ಬ್ರಿಟಿಷರು ಅನ್ನೋ ಬೇಲಿ ಮೇಲೆ ಭಾರತ ಅನ್ನೋ ಬಟ್ಟೆ ಬಿದ್ದಿತ್ತು. ಅದನ್ನು ಸೂಕ್ಷ್ಮ ಅನ್ನೋ ಶಾಂತಿಯಿಂದ ತೆಗಿಬೇಕೇ ಹೊರತು ಅವಸರ ಅನ್ನೋ ಕ್ರಾಂತಿಯಿಂದ ತೆಗೆದ್ರೆ ಎಲ್ಲಿ ಭಾರತ ಚಿಂದಿ ಆಗುತ್ತೋ ಅಂತ ಶಾಂತಿ ಪಾಲನೆ ಮಾಡಿ ಅಂದರು ಮಹಾತ್ಮ. ಆದರೆ ಸುಭಾಷ್ ಚಂದ್ರ ಬೋಸ್ ಅವರು ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂದರೆ ಕ್ರಾಂತಿಯಿಂದನೇ ಸಾಧ್ಯ ಅಂದರು. ಈ ಶಾಂತಿ ಕ್ರಾಂತಿಗಳ ಮಧ್ಯೆ ಸ್ವತಂತ್ರಕ್ಕಾಗಿ ಹೋರಾಡಿದ ಒಂದು ಚಿಕ್ಕ ಹಳ್ಳಿಯ ಸ್ವತಂತ್ರ ಹೋರಾಟಗಾರರ ಕಥೆ. ಮೊಳಗುತ್ತಿದೆ ನೋಡಲ್ಲಿ ಕಹಳೆ, ಮೊಳಗುತ್ತಿದೆ ನೋಡಲ್ಲಿ ಕಹಳೆ. ಮುಕ್ತ ಯುವಕರ ಬಡಿದೆಬ್ಬಿಸುವ ಕ್ರಾಂತಿಯ ಕಹಳೆ, ಮುಕ್ತ ಯುವಕರ ಬಡಿದೆಬ್ಬಿಸುವ ರಣಕಹಳೆ. ಬ್ರಿಟಿಷರ ವಿರುದ್ಧ ಹೋರಾಡಿ ಅವ್ರನ್ನ ಓಡಿಸ್ತೀನಿ ಅನ್ನೋದು ನಮ್ಮ ದಡ್ತನ. ಹೋಗೋದು ಅವರಲ್ಲ, ನಿನ್ನ ಪ್ರಾಣ. ಪ್ರಾಣ ಹೋಗುತ್ತೆ ಅಂತ ಮನೇಲಿ ಕುತ್ಕೊಂಡು ಒಬ್ಬನೇ ಯೋಚನೆ ಮಾಡ್ಕೊಂಡಿದ್ರೆ, ಈ ಮಣ್ಣಲ್ಲಿ ಹುಟ್ಟಿ ದೇಶಕ್ಕೋಸ್ಕರ ಹೋರಾಡಿಲ್ಲ ಅಂದ್ರೆ ನಮ್ಮನ್ನ ಹೇಳಿ ಅಂತಾರವ. ಸರಿ, ನಾವು ದೇಶಕ್ಕೆ ಹೋರಾಡಿಲ್ಲ ಅಂದ್ರೆ, ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂದ್ರೆ ಒಂದಲ್ಲ ಒಂದಿನ ನಮ್ಮ ದೇಶನ ಕಳ್ಕೊಳ್ತೀವಿ. ಪರವಾಗಿಲ್ವಾ? ಈ ವಯಸ್ಸಲ್ಲೂ ದೇಶದ ಮೇಲೆ ಇಷ್ಟೊಂದು ಅಭಿಮಾನ ಇದೆ ಅಂತ ಗರ್ವ ಪಡ್ಬೇಕವ, ಗರ್ವ ಪಡಬೇಕು. ನೀನು ವಯಸ್ಸಿಗೆ ಮೀರಿದ ಮಾತಾಡ್ತಾ ಇದೀಯಾ. ಸ್ವಲ್ಪ ತಾಳ್ಮೆ ಇರಬೇಕು. ತಾಳ್ಮೆ ನಮಗಿದೆ. ಬಿಸಿ ರಕ್ತ ಕುದಿತಾ ಇದ್ರು ಆ ಕೆಂಪು ಕೋತಿಗಳ ಕೆಟ್ಟ ರಕ್ತನ ಭಾರತಾಂಬೆಗೆ ಬಲಿ ಕೊಡದೆ ಸುಮ್ಮನಿದ್ದೀವಿ. ನಿನಗೆ ಹೇಳಿ ಅರ್ಥ ಮಾಡಿಸೋಟು ವಯಸ್ಸು ತಾಕತ್ತು ನನಗಿಲ್ಲ ಕಣ್ಮಗ, ನನಗಿಲ್ಲ. ನಿಮ್ಮ ಒಳ್ಳೇದಕ್ಕೆ ನಾವು ಹೇಳ್ತೀವಿ ಅಂತ ತಿಳ್ಕೊಳ್ಳೋ ವಯಸ್ಸು ನಿಮ್ದಲ್ಲಪ್ಪ. ನನ್ನ ಹತ್ರ ಈ ಥರ ಬೋಧನೆ ಮಾಡೋ ಬದಲು ಯಾವುದಾದ್ರೂ ಮರದ ಕೆಳಗೆ ಕೂತ್ಕೊಂಡು 4 ಜನಕ್ಕೆ ದೇಶದ ಬಗ್ಗೆ ಬೋಧನೆ ಮಾಡು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಇಲ್ಲ ಅಂದ್ರೆ ನಿಮ್ಮಂತರ ಬದುಕಿದೀವಿ ಸತ್ತಂಗೆ. ಅದೇ 4 ದಿನ ಮುಂಚೆ ದೇಶಕ್ಕಾಗೋರಾಟ ಸಾಯ್ರಿ. ಮುಂದಿನ ಜನ್ಮಕ್ಕಾಗಷ್ಟಾದ್ರೂ ನಿಮ್ಮನ್ನ ಜ್ಞಾಪಿಸ್ಕೊಳ್ತಾರೆ. ಛೇ,
ನನ್ನ ಮಗ ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ಈ ಊರಲ್ಲಿ ಯಾವುದೇ ಹೆಣ್ಣು ಮೈ ನೆರೆದ್ರು ಆ ಕೆಂಪು ಕೋತಿಗಳು ತಮ್ಮ ದಾಹಕ್ಕಾಗಿ ಚಟಕ್ಕಾಗಿ ಎತ್ಕೊಂಡು ಹೋಗೋ ಈ ಅನಿಷ್ಟ ಪದ್ಧತಿಯನ್ನ ಈ ನರ ಹಂತಕರನ್ನ ಒದಕಕ್ಕೆ ಯಾರು ಕಂಡಿದ್ರಿಲ್ವಾ? ಈ ಊರಲ್ಲಿ ಕಂಡಿದ್ರಿಲ್ವಾ? ಏನಾಯ್ತಮ್ಮ? ಏನಂತ ಹೇಳಪ್ಪ, ಏನು ಅಂತ ಹೇಳಪ್ಪ. ತಂದೆ ತಾಯಿ ಇಲ್ದೇ ಇರೋ ಅನಾಥ ಹೆಣ್ಣುಮಗಳು ಮೊನ್ನೆ ತಾನೇ ಮೈ ನೆರೆದ್ಲು. ಆ ಕೆಂಪು ಕೋತಿಗಳಿಗೆ ಗೊತ್ತಾಗಬಾರ್ದು ಅಂತ ನಾವು ಒಳಗೊಳಗೆ ಹೊಸಿಗೆ ಕಾರ್ಯ ಮಾಡ್ತಿದ್ವಿ. ಆದ್ರೆ ಅದು ಹೆಂಗ್ ಗೊತ್ತಾಯ್ತೋ ಏನೋ. ಕೆಂಪು ಕೋತಿಗಳು ಅವಳನ್ನ ಹೇಳ್ಕೊಂಡು ಹೋದ್ರು. ನೀವೆಲ್ಲ ಹೋಗಿ ಅವಳನ್ನ ಕಾಪಾಡದೆ ಇದ್ರೆ ಇನ್ನು ಮುಂದೆ ಈ ಊರಲ್ಲಿ ಯಾವ ಹೆಣ್ಮಕ್ಳ ಮಾನನ ಉಳಿಸಕ್ಕಾಗಲ್ಲ. ಹೋಗ್ರಿ, ಅವಳ ಮಾನ ಕಾಪಾಡಿ. ಹೋಗ್ರು, ನಿಮ್ ಕಾಲ ಬೀಳ್ತೀನಿ. ಹೋಗ್ರು. ಏನೇ ಆದರೂ ಅವಳ ಮಾನನ ಕಾಪಾಡಲೇಬೇಕು ಅನ್ನೋ ಆವೇಶದಲ್ಲಿ ಅವಳನ್ನ ಆ ಕೆಂಪು ಕೋತಿಗಳು ಎಲ್ಲಿಗೆ ಎಳ್ಕೊಂಡು ಹೋದ್ರು ಅಂತ ತುಂಬಾನೇ ಹುಡುಕಿದ್ರು. ಕೆಳಗೆ ಇಡುವುದೇ ಈ ಹಂತಕರ ಕಂಡು ಮಣ್ಣಾಗಲು ಬಿಡಬೇಡಿರಿ ಸೋದರಿಯರ ಘನತೆ. ಈ ಜಗರನ್ನು ಸದೆಬಡಿಯಲು ಎದ್ದೇಳಲಿ ಜನತೆ, ಎದ್ದೇಳಲಿ ಜನತೆ. ಈ ಕೆಂಪು ಕೋತಿಗಳ ಚಟಕ್ಕೆ ಚಾಪೆ ಆಸೋರು ಅವ್ರು ಹಾಕೋ ಎಂಜಲ್ನ ತಿಂದು ತಲೆ ಬಗ್ಗಿಸ್ತಾರ. ಈ ಜನ ಇರೋ ತನಕ ನಮ್ಮ ಹೆಣ್ಮಕ್ಳ ಬಾಳಲ್ಲಿ ಬಿರುಗಾಳಿ ಬೀಸ್ತಾನೆ ಇರುತ್ತೆ ಮೂರ್ತಿ. ಹೇಳೋಕೆ ನಾಚಿಕೆ ಆಗ್ತಿರೋ ಇಂಥ ಘಟನೆಗಳ ಮುಂದೆ ನಮ್ಮ ಭಾರತೀಯರ ಸ್ಥಿತಿ ಅಧೋಗತಿಗೆ ಮುಟ್ಟೋ ಮುಂಚೆ ಜನರನ್ನ ರೊಚ್ಚಿಗೆ ಎಬ್ಬಿಸ್ಬೇಕು. ಆಗಲೇ
ಬ್ರಿಟಿಷರ ಬಂಧನದಿಂದ ನಮ್ಮ ಭಾರತ ಮಾತೆನ ಬಂಧ ಮುಕ್ತ ಮಾಡೋದಕ್ಕೆ ಸಾಧ್ಯ. ಈಗ ಮಾತಾಡ್ತಿದ್ರೆ ಪ್ರಯೋಜನ ಇಲ್ಲ. ಈಗೇನು ಮಾಡಬೇಕು? ಬ್ರಿಟಿಷರ್ ಭಯಕ್ಕೆ ಜನ ಒಟ್ಟಿಗೆ ಸೇರ್ತಲ್ಲ. ಸೇರಿದ್ರು ಅವ್ರು ಕೊಡೋ ಶಿಕ್ಷೆನ ತಡ್ಕೊಳಕ್ಕಾಗಲ್ಲ. ಜನ ಸೇರಿಲ್ಲ ಅಂದ್ರೆ ಈ ದರಿದ್ರ ಜೀವನಕ್ಕೆ ಮುಕ್ತಿ ಯಾವಾಗ? ಮುಕ್ತಿ ಸಿಗಬೇಕು ಅಂದರೆ ಜನಗಳಿಗೆ ಶಕ್ತಿ ತುಂಬಬೇಕು. ಅದಕ್ಕೇನು ಮಾಡ್ಬೇಕು ಹೇಳೀಗ? ಇರೋದು ಒಂದೇ ಒಂದು ಪಾಯ. ಬ್ರಿಟಿಷರ್ಗೆ ದೇವ್ರ ಕಂಡ್ರೆ ಭಯ ಭಕ್ತಿ ಜಾಸ್ತಿ. ಅದಕ್ಕೆ ಊರಲ್ಲಿ ಗಣಪತಿ ಕೂರಿಸಿದ್ರೆ ಜನಗಳು ಸೇರ್ತಾರೆ. ಅವಾಗ ಬ್ರಿಟಿಷರ್ ಏನೂ ಮಾಡೋಕ್ಕಾಗಲ್ಲ. ಹೇಳೋ ವಿಷಯನ ನಮ್ಮ ಜನಗಳು ಅರ್ಥ ಆಗೋ ರೀತಿಲಿ ಹೇಳಿದ್ರೆ ಸಾಕು. ಬ್ರಿಟಿಷರಿಗೆ ಬಲಿಯಾದ ಇವಳ ಭಾವನೆಗಳು ಬತ್ತೋದ್ವು, ಕನಸುಗಳು ಸತ್ತೋದ್ವು, ತನ್ನನ್ನು ತಾನೇ ಮರ್ತೋದ್ಲು. ಆದರೂ ಬ್ರಿಟಿಷರ ವಿರುದ್ಧ ಹೋರಾಡೋ ಆ ಹುಡುಗರಿಗೆ ರೋಷದ ಕಿಚ್ಚನ್ನು ಹಚ್ಚುತ್ತಿದ್ಲು. ತತ್ಕ್ಷಣದಲ್ಲೇ ತನಿಗೆ ತಾನೇ ಹುಚ್ಚಿ ಅಂದ್ಕೊಂಡು ಹೋಗ್ತಾ ಇದ್ಲು. ಹಳ್ಳಿ ತುಂಬ ಇವಳದೇ ಒಂದು ತುಂಟಾಟ, ಚೆಲ್ಲಾಟ. ಮಧ್ಯದಲ್ಲಿ ಒಂದಲ್ಲ ಒಂದು ರೀತಿಯ ಸಹಾಯ ಮಾಡೋಳು, ಜೊತೆಗೆ ನಗುವಿನ ನೋಟ ಬೀರೋಳು. ಇವಳನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಆದರೂ ಈ ಹಳ್ಳಿಯಲ್ಲಿ ಇವಳಂದರೆ ಎಲ್ಲರಿಗೂ ಇಷ್ಟ. बहनों और भाइयों,
हमने जो आज़ादी की लड़ाई छेड़ रखी है उसे तब तक जारी रखना होगा जब तक हमें मुकम्मल आज़ादी हासिल न हो। दलादली, बहस मुबाहस और विभिन्न मतभेदों को भुलाकर विभिन्न दिशाओं में बिखरी सारी ताकत जितना शीघ्र हम केंद्रित कर सकेंगे। ಇವ್ರು ಮಾಡ್ತಿರೋ ದಬ್ಬಾಳಿಕೆ ತಡೆಯೋಕೆ ಎಲ್ಲೋ ಹೋರಾಟ ಮಾಡ್ತಿರೋ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಮಾಡಿದ್ರೆ ಸಾಕಾಗಲ್ಲ. ಮನೆ ಮನೆಗೊಬ್ಬ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಉಟ್ಕೊಬೇಕು. ಜನಗಳ ಮನಸ್ಸಿಗೆ ಈ ಜಾಗೃತಿನ ಮೂಡಿಸ್ಬೇಕು. ಅದು ಅವ್ರಿಗೆ ಅರ್ಥ ಆಗ್ಬೇಕು. ದೇವ್ರನ್ನ ನೋಡಿದ್ರೆ ಭಯ ಭಕ್ತಿ ಪ್ರೀತಿ ಇದೆಯೋ ಅಷ್ಟೇ ಭಯ ಭಕ್ತಿ ಪ್ರೀತಿ ನಮ್ಮ ದೇಶ ನೋಡಿದ್ರೆ ಇರಬೇಕು. ಅದನ್ನ ನಾವು ಹೇಗೆ ಹೇಳಿ ಜನರ ಮನಸ್ಸಿಗೆ ಅರ್ಥ ಮಾಡಿಸೋದು? ಭರತ ಖಂಡನ ಭಾರತ ಮಾತೆ ಮಾಡೋಣ. ಪ್ರತಿಯೊಬ್ಬರಿಗೂ ದೇಶ ದೇವರಾಗಿ ಕಾಣುತ್ತೆ. ಆಗ್ಲೇ ನಾನು ನಂದು ಅನ್ನೋದನ್ನ ಮರೆತು ನಾವು ನಮ್ದು ಅಂತ ಒಂದಾಗ್ತಾರೆ. ಅಷ್ಟರಲ್ಲಿ ಪ್ರತಿಯೊಬ್ಬರಲ್ಲೂ ಜಾಗೃತಿ ಮೂಡಿರುತ್ತೆ. ನಮ್ಮ ದೇಶ ನಮ್ಮ ಕೈ ಸೇರುತ್ತೆ. ನಮ್ಮ ಜನ ಅಷ್ಟು ಬುದ್ಧಿವಂತರಲ್ಲ. ಅವ್ರಿಗೆ ಅರ್ಥ ಮಾಡ್ಸೋದು ತುಂಬಾ ಕಷ್ಟ. ಇದು ಬುದ್ಧಿವಂತಿಕೆಯಿಂದ ಮಾಡೋ ಕೆಲಸ ಅಲ್ಲ, ಮನಸ್ಸಿಂದ ಮಾಡೋ ಕೆಲಸ. ಎಲ್ಲಿ ದೃಢವಾದ ಮನಸ್ಸಿರುತ್ತೋ ಅಲ್ಲಿ ಜಯ ಇರುತ್ತೆ. ಸರಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಮ್ಮ ರಾಜರು ರಹಸ್ಯವಾದ ವಿಷಯ ಹೇಗೆ ಹೇಳ್ತಾ ಇದ್ರು? ಗೂಢಚಾರರ ಮೂಲಕ ಪತ್ರಗಳಲ್ಲಿ ತಿಳಿಸ್ತಾ ಇದ್ರು. ನಾವು ಪತ್ರಗಳನ್ನ ಮುದ್ರಿಸೋಣ. ಆ ಪತ್ರದಲ್ಲಿ ಪರಕೀಯರ ದಬ್ಬಾಳಿಕೆನ ಎತ್ತಿಡಿಯೋಣ. ವ್ಯಾಪಾರಕ್ಕೆ ಅಂತ ಬಂದವರು ಇಡೀ ದೇಶನ ಆಕ್ರಮಣ ಮಾಡಿಕೊಂಡು ಸಿಂಹಾಸನದ ಮೇಲೆ ಸಿಂಹಗಳಂತೆ ಮೆರೆತಿದ್ದ ನಮ್ಮ ರಾಜರನ್ನ ಗುಲಾಮರಾಂಗ್ ಮಾಡಿಕೊಂಡ್ರು. ಆದ್ರೀಗ ಅಮಾಯಕರಾದಂಥ ನಮ್ಗಳ ಮೇಲೆ ಈ ಪರಕೀಯರು ಮಾಡ್ತಿರ್ತಕ್ಕಂಥ ಈ ಅನ್ಯಾಯಗಳನ್ನ ಪ್ರತಿಯೊಬ್ಬನಿಗೂ ಅರ್ಥ ಆಗೋರ್ತಿ ನಾವು ಮಾಡಬೇಕು. ಜನಗಳಲ್ಲಿ ಈ ಕಿಚ್ಚಿನ ಹುಚ್ಚಬ್ಬರಿಸ್ಬೇಕು, ಕೆರಳಿಸ್ಬೇಕು. ಅಚ್ಚಾಕ್ಸೋಕೆ ದುಡ್ಡೇನ್ ಮಾಡೋಣ? ನಮಗೆ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ? ನಮ್ಮೂರಲ್ಲಿ 100 ಜನ ದುಡಿದೇನೆ ಊಟ ಮಾಡ್ತಾ ಇದ್ದಾರೆ. ಅವರೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದಿದ್ರೆ ಇವತ್ಯಾರು ಬದುಕ್ತಾ ಇರಲಿಲ್ಲ. ದುಡ್ಡನ್ನ ನಾನ್ ತರ್ತೀನಿ. ಕರ್ಪತ್ರ ಹಚ್ಚಾಕಿಸ್ತೀರಾ? ಅಮ್ಮ ಅಮ್ಮ ಅಮ್ಮ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದಿಕ್ಕೆ ನಿನ್ಗೂ ಒಂದು ಅವಕಾಶ ಸಿಕ್ಕಿದ್ಯಮ್ಮ. ನೀನ್ ಸಹಾಯ ಮಾಡ್ತೀಯಾ? ನಾನೆತ್ತಿರೋ ಮಗ ನಿನಗೆ ಒಂದು ದೇಶದ ಬಗ್ಗೆ ಅಭಿಮಾನ ಇರ್ಬೇಕಾದ್ರೆ ನೀನ್ ನೆತ್ತಿರೋಳು ಇನ್ ನನ್ಗೆ ಎಷ್ಟಿರ್ಬೇಕು? ಈಗ ನಾನೇನ್ ಮಾಡ್ಬೇಕಲ್ಲ? ನಾವು ಹುಡುಗರೆಲ್ಲ ಸೇರಿ ಈ ದೇಶದಿಂದ ಬ್ರಿಟಿಷರನ್ನ ಓಡಿಸ್ಬೇಕಂತ ಅನ್ಕೊಂಡಿದ್ದೀವಿ. ಅದಕ್ಕೆ ಕರಪತ್ರಗಳನ್ನ ಮಾಡಿ ಮನೆ ಮನೆಗೂ ಹಂಚ್ಬೇಕಂತ ಅನ್ಕೊಂಡಿದ್ದೀವಿ. ಹಂಚಿ ಎಲ್ಲ ಜನರನ್ನು ಒಂದ್ಗೂಡ್ಸ್ಬೇಕಂತ ಅನ್ಕೊಂಡಿದ್ದೀವಿ. ಆದ್ರೆ ನಮ್ಮ ಹತ್ರ ದುಡ್ಡಿಲ್ಲಮ್ಮ. ಅಮ್ಮ, ತಾಳಿನ ವಯಸ್ಸಿನಾಗೆ ನಾವು ದೊಡ್ಡವರಾದ್ರು ಯೋಚನೆಯಾಗೆ ನೀನ್ ದೊಡ್ಡವನಾದೆ ಮಗ್ನೆ. ಈ ಭಾರತ ದೇಶದಾಗ ಹುಟ್ಟಿ ನಾನೇನು ಮಾಡ್ಲಿಲ್ಲ ಅಂತ ಕೊರಗಿತ್ತು ಕಣ್ಲಾ. ಆದ್ರೆ ಈಗ ತುಂಬಾ ಖುಷಿ ಆಯ್ತದೆ. ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಎಲ್ಲೆಲ್ಲೋ ಅವರೇ ಅಂದ್ಕೊಂಡೆ, ಆದ್ರೆ ಅವ್ರನ್ನೆಲ್ಲ ನಿನ್ನಲ್ಲೇ ಕಾಣ್ತಾ ಇದ್ದೀನಿ ಕಣ್ಲಾ. ತಗೊಳ್ಳೋ, ಈ ತಾಳಿನ ತಗೊಂಡಾಗಿ ಗಿರ್ವಿ ಮಾಡ್ಗು ತಗ.
ತಾಳಿನ ಅಡ ಇಡೋದು ತಪ್ಪಲ್ವೇನಮ್ಮ? ಇದು ನಮ್ಮ ಸಂಪ್ರದಾಯ ಅಲ್ಲ. ಈಗಾಗಲೇ ಬ್ರಿಟಿಷರ ಹತ್ರ ನಮ್ಮ ದೇಶನ ಅಡ ಇಟ್ಟಿದ್ದೀವಿ. ಇದು ಬೇಕಮ್ಮ? ಲಲಿತವ್ವ, ಅದು ನನಗೆಲ್ಲ ಗೊತ್ತು. ಏನು ಯೋಚನೆ ಮಾಡ್ತಾ ಇದೀಯ ಮಗನೇ? ಈ ತಾಳಿನ ನೀನು ನಿನ್ ತಾಯಿಗೆ ಬಿಡಿಸ್ಕೊಡ್ತೀಯ. ಹಾಗೆ ಒಂದಲ್ಲ ಒಂದ್ ದಿವಸ ಆ ಕೆಂಪು ಕೋಟೆಗಳಿಂದ ನಮ್ಮ ಭಾರತ ಮಾತೆಯನ್ನು ಬಿಡಿಸ್ಕೊಂಡ್ ಬರ್ತೀಯ. ಹೋಗು ಮಗನೇ, ಹೋಗು ಹೋಗು. ಏನಾದ್ರೂ ಮಾಡಿ ಸ್ವತಂತ್ರ ಭಾರತ ಮಾಡಬೇಕು ಅಂತ ಆ ಹುಡುಗರೆಲ್ಲ ಸೇರಿ ಒಂದು ಒಳ್ಳೆ ಪ್ಲಾನ್ ಮಾಡಿದ್ರು. ಈ ಎಲ್ಲ ಪ್ಲಾನ್ಗಳನ್ನು ಕೇಳಿಸ್ಕೊಂಡ ಆ ಊರಿನ ಗೌಡ ಈ ಬ್ರಿಟಿಷರು ಕೊಡೋ ಎಂಜಲ ಕಾಸಿಗೋಸ್ಕರ ಇವ್ರ ಗುಟ್ಟನ್ನೆಲ್ಲ ರಟ್ ಮಾಡಿಬಿಟ್ಟ. ಕರಪತ್ರಗಳು ಬಂದಾಯ್ತು. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ. ನಾನು ಬರಲ್ಲ ಕಣೋ. ದೇವಸ್ಥಾನಕ್ಕೆ ಬರಲ್ವಾ? ಯಾಕೆ? ದೇವಸ್ಥಾನ ದೇವರು ಹೇಳ್ಕೊಳಕ್ ಮಾತ್ರ ಚೆನ್ನಾಗಿರುತ್ತೆ. ದೇವ್ರು ಇರೋದು ನಿಜವಾಗಿದ್ರೆ ನಮ್ಮ ಜನಕ್ಕೆ ಇಷ್ಟು ಕಷ್ಟ ಬರ್ತಿತ್ತಾ? ಅಲ್ಲ ಕಣೋ, ಪೂಜೆ ಮಾಡಿಸಿ ದೇವ್ರ ಮೇಲೆ ಭಾರ ಹಾಕಿ ಈ ಪತ್ರಗಳನ್ನ ಮನೆಗೂ ಹಂಚೋಣ. ನಮ್ಮ ಕಷ್ಟಗಳೆಲ್ಲ ಬೇಗ ದೂರ ಆಗ್ಬೋದು. ನೋಡೋ, ನಮ್ಮ ದೇಶದ ಬಾವಟ ಎಲ್ಲ ಕಡೆ ಆರಿದ ದಿನ ದೇವ್ರನ್ನೂ ನಂಬ್ತೀನಿ, ನಿಮ್ಮ ಜೊತೆ ದೇವಸ್ಥಾನಕ್ಕೂ ಬರ್ತೀನಿ. ನಿನ್ನಿಷ್ಟಪ್ಪ, ನಾವು ಹೋಗಿ ಬರ್ತೀವಿ. ಹೋಗಿ ಬನ್ನಿ. ನೀನು ಇಲ್ಲೇ ಇರ್ತೀಯ ತಾನೆ? ಮನೆ ಹತ್ರ ಇರ್ತೀನಿ. ಸರಿ ಕಣ, ನಾವು ಕೊಡೋಣ ಬನ್ನಿ. ಗೆಳೆಯ, ನೀನು ಅವನ ಜೊತೆ ಇರೋ. ಹಾಂ ಸರಿ. ಹುಷಾರ್, ಬನ್ರು.
ದೇವಸ್ಥಾನದಲ್ಲಿ ಪೊಲೀಸವರು ನಮ್ಮ ಹುಡುಗರನ್ನ ಹಿಡ್ಕೊಂಡು ಹೋಗ್ಬಿಟ್ರು. ಹಾಂ, ಏನು ಹೇಳ್ತಿದ್ಯಾ? ನನ್ನ ಕಣ್ಣಾರೆ ನೋಡ್ಕೊಂಬಂದೆ ಕಣ್ರು. ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ನೀವಿಬ್ರು ಇದ್ದು ಜೈಲಿಂದ ಹೇಗೆ ಎಸ್ಕೇಪ್ ಆದರು? ಡ್ಯಾಮ್ ಇಟ್, ನಾವು ಅಂದ್ಕೊಂಡಿರೋ ಹಾಗೆ ಅಲ್ಲ ಇಂಡಿಯನ್ಸ್. ದೇ ಆರ್ ವೆರಿ ಮಚ್ ಬ್ರಿಲಿಯಂಟ್ ದ್ಯಾನ್ ಅಸ್. ನಾವು ಅವರನ್ನ ಹೆದರಿಸಿ ಬದುಕ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅವರು ನಮಗೆ ತಿರುಗಿ ಬಿದ್ದರೆ ನಾವೇನು ಮಾಡೋದಿಕ್ಕೆ ಆಗೋದಿಲ್ಲ. ಅವರು ನಮ್ಮನ್ನು ಹೆದರಿಸೋಕೆ ನಾವು ಅವರಿಗೆ ಅವಕಾಶ ಕೊಡಬಾರದು. Because they love their country, but we love our job. ನಾವು ಬೇಗ ಸುದರ್ಶನ್ನ ಅಲ್ಲಿಂದ ಬಿಡಿಸ್ಕೊಂಬರ್ಬೇಕು. ಇಲ್ಲ ಅಂದರೆ ನಮ್ಮ ಮೇಲಿರೋ ಸಿಟ್ಟನ್ನು ಅವನ ಮೇಲೆ ತೋರಿಸಿ ಅವನ ಹೆಣ ಎತ್ಬಿಡ್ತಾರೆ. ನನ್ನ ಹತ್ರ ಒಂದು ಉಪಾಯ ಇದೆ, ಆದರೆ ತುಂಬ ಅಪಾಯ. ಅಪಾಯನೋ ಉಪಾಯನೋ ಅದೇನು ಹೇಳು. ಅದು ನಾನು ಹೇಳ್ತೀನಿ. ನಮ್ಮನ್ನು ಯಾವುದಾದ್ರೂ ಒಂದು ತಪ್ಪಲ್ಲಿ ಹಿಡಿದು ಒಳಗೆ ಹಾಕಲೇಬೇಕು ಅಂತ ಕಾಯ್ತಿರೋರ ಕೈಗೆ ನಾವು ಸಿಗ್ತಿಲ್ಲ. ನಮಗೋಸ್ಕರನೇ ಕೆಡ್ಡ ತೊಡ್ದು ಕಾಯ್ತಿರೋರ ಹತ್ರ ನಾನೇ ನೇರವಾಗಿ ಹೋಗ್ತೀನಿ. ಇದು ನೋಡಿದೋರೆ ಬಹಳ ಪಸಂದ್ ಆಗೈತೆ. ರಸಗುಲ್ಲ ರಸಗುಲ್ಲ ಇದು ಬಹಳ ಬ್ಯೂಟಿಫುಲ್ ಆಗೈತೆ. ಸೂಪರ್ ಗೌಡ, ತುಂಬಾ ಚೆನ್ನಾಗೈತೆ ದೊರೆ, ತುಂಬಾ ಚೆನ್ನಾಗೈತೆ. ಇದು ನೋಡಿ. ಸಾಹೇಬ್ರು ನೋಡ್ಬೇಕಿತ್ತು ಸ್ವಾಮಿ. ಒಂದೇ ಕಿತ್ತ ಸ್ವಾಮಿ, ಬಂದ್ಬಿಡ್ತೀನಿ ಸ್ವಾಮಿ. ಸ್ವಾಮಿ ಸ್ವಾಮಿ ಸಾಹೇಬ್ರನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಬಂದಿದ್ದೀನಿ ಸ್ವಾಮಿ. ಇಲ್ಲ ಅನ್ಬಿಡಿ ಸ್ವಾಮಿ. ಯಾರದು? ದೊರೆ 5 ಜನ ಹುಡುಗರಲ್ಲಿ ಇವನೊಬ್ಬ. ಬಹಳ ಕಿಲಾಡಿ, ಹುಷಾರಾಗಿರ್ಬೇಕು. ಅಂಡರ್ಸ್ಟ್ಯಾಂಡು? ಎಸ್. ತಡ ಮಾಡಲ್ಲ ಸ್ವಾಮಿ. ಅದು ಸ್ವಾಮಿ ಸ್ವಾಮಿ ನಮಸ್ಕಾರ ಸ್ವಾಮಿ. ಈ ನಮಸ್ಕಾರನ ನಾವು ನಂಬೋದಾ? ನೀವು ಕೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ ಸ್ವಾಮಿ. ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಸ್ವಾಮಿ. ನಾನು ಮಾಡಿದ ತಪ್ಪು ಅಂತ ಇವಾಗ ಅರ್ಥ ಆಗ್ತೈತೆ ಸ್ವಾಮಿ. ಅದು ನಿಮ್ಮ ಬಂದೂಕಿನ ಗುಂಡಿಗೆ ಎದ್ರಿ ಈ ಗುಂಡಿಗೆ ಒಂದೇ ಸಮ ಹೊಡ್ಕೊಳ್ಳೋಕೆ ಶುರು ಮಾಡ್ಬಿಡಿ ಸ್ವಾಮಿ. ಅದಕ್ಕೆ ನಾನು ಒಂದು ಮುಖ್ಯವಾದ ವಿಷಯ ತಂದಿದ್ದೀನಿ, ನಾನು ನಂಬಿ ಸ್ವಾಮಿ. ಗೌಡ್ರೆ, ನನ್ನ ಪಾಲಿಂದ ಯಾವ್ರಿದ್ದಂಗೆ ಸ್ವಾಮಿ ನೀವು. ನಿಮ್ಮನ್ನೇ ನಂಬ್ಕೊಂಡು ಬಂದಿವ್ನಿ, ನೀವೇ ಕಾಪಾಡಬೇಕು ನನ್ನ.
ಮಾಥಲ್ಲೆ ಮಹದೇಶ್ವರನ ತೋರಿಸೋ ಬುದ್ಧಿ ಬಿಟ್ಟು ನೀನ್ ಬಂದ್ ವಿಷಯನ ಮೊದಲು ಬೊಗಲು. ಅದಕ್ಕೆ ಬಂದೀವಿ ಸ್ವಾಮಿ. ಹೇಳ್ತೀನಿ ಸ್ವಾಮಿ, ಹೇಳಲೇಬೇಕು. ನಿಮ್ಮ ವಿರುದ್ಧ ಹೋರಾಡಿದ್ದು, ನಿಮ್ಮನ್ನು ಈ ದೇಶದಿಂದನೇ ಓಡಿಸ್ಬೇಕು ಅಂದ್ಕೊಂಡಿದ್ದು, ಭಾರತ ಮಾತೆನೆ ಬಲಿಪಶು ಮಾಡ್ಕೊಂಡ್ರು ನಿಮ್ಮನ್ನ ಬಲಿ ತಗೋಬೇಕು ಅಂದ್ಕೊಂಡಿದ್ದು ನಿಜಾನೇ ಸ್ವಾಮಿ, ಎಲ್ಲನೂ ನಿಜಾನೇ. ಯಾಕೆ ಅಂದರೆ ನಾನು ಆ ಹುಡುಗರನ್ನ ನಂಬಿದೆ. ಅವ್ರಿಗೆಲ್ಲ ಹೋರಾಟಗಾರರು ಅನ್ಸ್ಕೋಬೇಕು ಅನ್ನೋ ಚಟ ಇತ್ತೇ ಹೊರ್ತು ಹೋರಾಟ ಮಾಡಲೇಬೇಕು ಅನ್ನೋ ಹಠ ಇರಲಿಲ್ಲ ಸ್ವಾಮಿ, ಹಠ ಇರಲಿಲ್ಲ. ಆದರೆ ಒಂದಂತೂ ಸತ್ಯ ಸ್ವಾಮಿ, ಭಯದ ಬೇಲಿನೇ ಇಲ್ಲದೆ ಇರೋ ಈ ಭಾರತಕ್ಕೆ ಭಾರತಾಂಬೆಯ ಮಕ್ಕಳ ಎದೆ ಮೆಟ್ಟಿ ನಿಲ್ಲೋ ಗಟ್ಟಿ ಎದೆಗಾರಿಕೆ ನಿಮಗೆ ಮಾತ್ರ ಇರೋದು ಸ್ವಾಮಿ, ನಿಮಗೆ ಮಾತ್ರ. ಭಾರತ ಏನಾದರೂ ಭರವಸೆ ದೇಶ ಆಗತ್ತೆ ಅನ್ನೋದಾದ್ರೆ ಅದು ನಿಮ್ಮಿಂದ ಸಾಧ್ಯ, ನಿಮ್ಮಂಥವರ ಆಡಳಿತದಿಂದ ಮಾತ್ರ ಸಾಧ್ಯ ಸ್ವಾಮಿ. ಅದರಲ್ಲಿ ನಾನು ಕೂಡ ಒಬ್ಬನಾಗಿ ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ಸ್ವಾಮಿ. ದಯವಿಟ್ಟು ಅವಕಾಶ ಮಾಡಿಕೊಡಿ. ಓಕೆ ಓಕೆ ಓಕೆ. ಹಾಗಾದರೆ ನಿನ್ನ ಹುಡುಗರ ಹಣೆ ಬರ ನಿನಗೆ ಗೊತ್ತಾಗಿದ್ದು ನಾನು ನಂಬುವುದಾದರೂ ಹೇಗೆ? ಕಮಾನ್ ಟೆಲ್ ಮೀ, ಹೇಳು ಮ್ಯಾನ್. ಸ್ವಾಮಿ, ಆ ನಂಬಿಕೆ ನಿಮಗೆ ಬರಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳಿ ಸ್ವಾಮಿ. ಹಾಗಾದರೆ ನಾನು ಹೇಳಿದ್ದನ್ನು ಮಾಡುವ ಶಕ್ತಿ ನಿನಗಿದೆಯಾ? ಯು ಹ್ಯಾವ್ ದಟ್ ಕೆಪಾಸಿಟಿ? ಸ್ವಾಮಿ, ನಿಮ್ಮ ಜೊತೆಲಿರಬೇಕು, ನಿಮ್ಮ ಸೇವೆ ಮಾಡೋಕ್ಕೋಸ್ಕರ ಪ್ರಾಣವನ್ನು ಬಿಟ್ಟು ನೀವು ಏನು ಬೇಕಾದರೂ ಕೇಳಿ ಸ್ವಾಮಿ. ನಾನು ತಯಾರಿದ್ದೀನಿ ಸ್ವಾಮಿ. ಹೇ ಮ್ಯಾನ್, ನನಗೆ ಬೇಕಾಗಿರೋದು ನಿನ್ನ ಪ್ರಾಣ ಅಲ್ಲ. ಇಷ್ಟು ದಿನ ನಿನ್ನ ಜೊತೆಗಿದ್ರಲ್ಲ ನಿನ್ನ ಸ್ನೇಹಿತರು, ಅವರಲ್ಲಿ ಒಬ್ಬನ ಪ್ರಾಣ ನಿನ್ನ ಕೈಲಿ ತರೋಕ್ಕಾಗುತ್ತಾ? ತರ್ಬೇಕು. ಆಗ ನಾನು ನಿನ್ನನ್ನು ನಂಬ್ತೀನಿ. ಓಕೆ? ಯಾಕೆ ತರೋಕೆ ಆಗೋದಿಲ್ವಾ? ಇಲ್ಲ ಇಷ್ಟೊತ್ತು ನೀನು ಹೇಳಿದ್ದು ಸುಳ್ಳು ಅಂತ ಗೊತ್ತಾಗೋಯ್ತು ಅಂತ ಭಯನ? ಇಲ್ಲ ಸ್ವಾಮಿ, ಇಲ್ಲ, ಭಯ ಆ ಥರ ಎಲ್ಲ ಏನೂ ಇಲ್ಲ ಸ್ವಾಮಿ. ನಿಮ್ಮ ಜೊತೆ ಇರೋಕ್ಕೋಸ್ಕರ, ನಿಮ್ಮ ಸೇವೆ ಮಾಡೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಸ್ವಾಮಿ. ಖಂಡಿತವಾಗ್ಲೂ ಏನು ಬೇಕಾದರೂ ಮಾಡ್ತೀನಿ ಸ್ವಾಮಿ. ನನ್ನ ನಂಬಿ ಸ್ವಾಮಿ, ದಯವಿಟ್ಟು ನನ್ನ ನಂಬಿ. ಏನ್ ಮೂರ್ತಿ, ಅಂತೂ ಇಂತೂ ಅನ್ಕೊಂಡಂಗೆ ಆ ಕೆಂಪು ಕೋತಿಗಳ
ಸಂಘದ ಸದಸ್ಯನಾಗ್ಬಿಟ್ಟೆ ಅಲ್ಲ ಹಾ ಯಾವ ನಂಬಿಕೆಯಿಂದ ಹೇಳ್ತಿದ್ದೆ ಅದನ್ನು? ಈ ಬಂದೂಕ್ನೆ ಬಹುಮಾನ ಕೊಟ್ಟಿದಾರನ್ನ ಸದಸ್ಯ ಅಂತ ಅರ್ಥ ತಾನೆ. ಈ ಬಂದೂಕ್ನ ಬಹುಮಾನವಾಗಿ ಕೊಟ್ಟು ನಮ್ ಬದುಕಿನ ಜೊತೆನೆ ಆಟ ಆಡ್ತಾ ಇದಾರೆ ಕಣ್ರೋ. ನೀನೇನೇ ಹೇಳಿದ್ರು ಬಂದೂಕನ್ನೇ ಕೊಟ್ಟಿದ್ದಾರೆ ಅಂದ್ಮೇಲೆ ನಿನ್ ಮೇಲೆ ತುಂಬಾ ನಂಬಿಕೆ. ಅವ್ರು ಉಳ್ಸ್ಕೊಳಕ್ ಕೇಳಿರೋದು ಇದೇ ನಂಬಿಕೆನಾ? ಈ ನಂಬಿಕೆ ಉಳಿಸ್ಕೊಳಕ್ಕೆ ನಾವೇನ್ ಮಾಡ್ಬೇಕು? ನಿಮ್ಮಲ್ಲೊಬ್ರದ್ದು ಜೀವನ ಬಲಿದಾನವಾಗಿ ಕೇಳ್ತಿದ್ದಾರೆ ಕಣ್ರೋ. ನನ್ನ ದೇಶಕ್ಕೋಸ್ಕರ, ನನ್ನ ತಾಯಿ ನಾಡಿಗೋಸ್ಕರ ನಾನು ಪ್ರಾಣ ಕೊಡ್ತೀನಿ ಕಣೋ. ನನ್ನ ಪ್ರಾಣ ತಗೊಳ್ಳೋ. ನನ್ನ ಪ್ರಾಣ ತಗೊಳ್ಳೋ. ನನ್ನನ್ನು ಸಾಯಿಸು. ಸಾಯೋದಕ್ಕೆ ನೀವುಗಳು ತಯಾರಿದ್ದೀರಿ ಕಣ್ರು. ಅದೇ ಅದೇ ಅವ್ರಿಗೂ ನಮಗೂ ಇರೋ ವ್ಯತ್ಯಾಸ. ನಮ್ಮೆಲ್ಲರೂ ಜೀವಗಳನ್ನ ತೆಗೆದು ಅವ್ರು ನಮ್ಮನ್ನು ಆಳ್ಬೇಕು ಅಂತ ಯೋಚಿಸ್ತಿದ್ದಾರೆ. ಆದ್ರೆ ನಾವು ಜೀವನ್ ಕೊಟ್ಟು ನಮ್ ದೇಶನ್ ಪಡಿಬೇಕು ಅಂತ ಯೋಚಿಸ್ತಿದೀವಿ. ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೀನಿ. ಒಡೆದಾಳೋ ಅವ್ರ ನೀತಿನ ನಾನು ಹೊಡಿದೇ ಹೇಳ್ತೀನಿ. ಊರಲ್ಲಿ ಪಾಂಡವರು ಹಂಚ್ಕೊಂಡಿರೋ ನಮ್ಗಳಲ್ಲಿ ಒಂದ್ ತಲೆನ ಕಾಣಿಕೆ ಹಾಕಿ ಕೇಳಿದಾರ ಅವರು. ಅವನ್ ತಲೆ ಮೇಲೆ ಸಮಾಧಿನ ಕಟ್ಟಿ ಬ್ರಿಟಿಷರ ಬಾವುಟನ ಅದ್ರ ಮೇಲೆ ಆರಿಸ್ಬಾ, ನೀನ್ ನಂಬ್ತೀನಿ ಅಂತ ಹೇಳಿದ ಅವನು. ನಾನು ಏನ್ ಮಾಡ್ಲಿ? ಸಾಯಿಸ್ತೀನಿ, ಸಾಯಿಸ್ತೀನಿ, ಸೂರ್ಯನ್ ಸಾಯಿಸ್ತೀನಿ. ಈ ಬಂದೂಕಲ್ಲಿರೋ 2 ಗುಂಡನ್ನ ನೀರಿಗೆ ಹಾರಿಸ್ತೀನಿ. ಅದೇ ಗುಂಡೇಟ್ಗೆ ಸೂರ್ಯ ಸತ್ತೋದ ಅಂತ ಹೇಳ್ತೀನಿ. ಆ ಈಸ್ಟ್ ಇಂಡಿಯಾ ಕಂಪ್ನಿಯವರ ಗುಪ್ತ ಮಾಹಿತಿನ ನಾನು ಕಲೆ ಹಾಕಿ ಆ ಬ್ರಿಟಿಷರ ಬುಡಾನ ಅಲ್ಲಾಡ್ಸೋವರೆಗೂ ಹೊರಗಿನ ಪ್ರಪಂಚಕ್ಕೆ ನೀನು ಸತ್ತಿರ್ತೀಯ ಸೂರ್ಯ. ನೀನು ನಮ್ಮ ಕಣ್ಣಿಗಲ್ದೆ ಬೇರೆ ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ನಮ್ಮವ್ವ ಕಾವೇರಿ ನೀರು ಅಂದ್ರೆ ನನಗೆ ಬೋ ಪ್ರೀತಿ. ಅದನ್ನು ನೀವು ನಮ್ಗೆ ಮಾರಿ ತುಂಬಾ ದಿನಗಳಾಗೋಯ್ತಲ್ಲ. ಸರಿಯಾಗಿ ಹೇಳಿದ್ರಿ ದೊರೆ, ಸೇಮ್ ಸೇಮ್ ಹೇಳಿದ್ರಿ. ನಮಸ್ಕಾರ ಸ್ವಾಮಿ. ಗುಡ್. ಹೇಳಿದ ಜಾಗಕ್ಕೆ ಹೇಳಿದ ಟೈಮ್ಗೆ ಬಂದಿದ್ದೀಯಾ. ಹೋಗಿದ್ದ ಕೆಲಸ ಏನಾಯ್ತು? ಕೊಟ್ಟ ಕೆಲಸನ ಬಿಟ್ಟು ಬರೋ ಮಾತಾ ಇಲ್ಲ ಸ್ವಾಮಿ. ಹಾಗಾದರೆ
ಅವರನ್ನು ಸಾಯಿಸಿ ಸಮಾಧಿ ಕಟ್ಟಿ ಅದರ ಮೇಲೆ ಬ್ರಿಟಿಷರ ಬಾವುಟವನ್ನು ಹಾರಿಸಿಬಿಟ್ಟಿಯಾ? ಅದೊಂದು ಮಾಡೋಕ್ಕಾಗಲಿಲ್ಲ ಸ್ವಾಮಿ. ಯಾವುದನ್ನು? ಅವನಿಗೆ ಸಮಾಧಿಲಿ ಮಲಗೋ ಯೋಗ ಇರಲಿಲ್ಲ ಸ್ವಾಮಿ. ದೇಹ ಮಣ್ಣಾಗೋ ಬದಲು ನೀರಲ್ಲಿರೋ ಮೀನಾದ್ರೂ ತಿನ್ಲಿ ಅಂತ ದೇಹನ ಛಿದ್ರ ಛಿದ್ರ ಮಾಡಿಬಿಟ್ಟ ಸ್ವಾಮಿ. ಗುಡ್, ವೆರಿ ಗುಡ್. ಎಲ್ಲೆಲ್ಲಿಗೆ ಶೂಟ್ ಮಾಡಿದೆ? ಮೊದಲು ತಲೆ ಕೊಡದೆ, ಎರಡನೇದು ಎದೆ 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 ಸೀಳ್ಬಿಟ್ಟ ಸ್ವಾಮಿ. ಗುಡ್, ವೆರಿ ಗುಡ್. ಎಲ್ಲೆಲ್ಲಿ ಹೊಡೆದೆ ಅಂತ ಇನ್ನೊಂದ್ಸಾಲಿ ಹೇಳು. ಸ್ವಾಮಿ, ಅದು ಮೊದಲನೇ ತಲೆ ಕೊಡದೆ, ಆಮೇಲೆ ಎರಡನೇದು ಎದೆ ಕೊಡದೆ ಸ್ವಾಮಿ. ಗುಡ್, ವೆರಿ ಗುಡ್. ಟೇಕ್ ದ ಗನ್. ಎಸ್ ಸರ್. ಸ್ವಾಮಿ, ನಾನು ಕೊಟ್ಟ ಮಾತು ನಾನು ಉಳಿಸ್ಕೊಂಡೆ. ನೀವು ಹೇಳ್ದಂಗೆ ಇನ್ನು ಮುಂದೆ ನಾನು ನಿಮ್ಮ ಜೊತೆ ಸೇರ್ಕೊಂಡಂಗೆ ಅಲ್ಲ ಸ್ವಾಮಿ? ಸೇರ್ಕೊಂಡಂಗೆ ಅಂತಾನೆ ಅಂದ್ಕೋ. ಆದರೆ ಫೈನಲ್ ಆಗೊಂದು ಟೆಸ್ಟ್ ಮಾಡಬೇಕು. ಮೊದಲು ಎಲ್ಲಿಗೆ ಗುಂಡು ಹಾರಿಸ್ದೆ ಅಂತ ಹೇಳಿದೆ? ಹಣೆಗೆ, ಆಮೇಲೆ ಎದೆಗೆ. ಎದೆಗೆ. ಆಮೇಲೆ ಅವನು ಇಮಿಡಿಯೇಟ್ ಆಗಿ ಸತ್ ಹೋದ. ಹೌದು ಸ್ವಾಮಿ. ಆಮ್ ಐ ರೈಟ್? ನನ್ನ ಕಣ್ಮುಂದೆನೇ ಸತ್ತೋದ ಸ್ವಾಮಿ. ನಾವು ಇಂಡಿಯನ್ಸ್ನ ದಡ್ಡರ್ ಅನ್ಕೊಂಡಿಲ್ಲವೋ? ದಡ್ಡ. ನೀವು ಬುದ್ಧಿವಂತರೇ, ಆದರೆ ಅತಿ ಬುದ್ಧಿವಂತರು. ಯಾಕಂದರೆ ನಾನು ನಿನಗೆ ಕೊಟ್ಟ ಗನ್ನಿನಲ್ಲಿ ಇದ್ದಿದ್ದು ಒರಿಜಿನಲ್ ಬುಲೆಟ್ಸ್ ಅಲ್ಲ ಕಣೋ. ಅತಿ ಬುದ್ಧಿವಂತನೇ. ಡಮ್ಮಿ ಬುಲೆಟ್ಸ್. ಒರಿಜಿನಲ್ ಬುಲೆಟ್ ಥರಾನೇ ಡಮ್ಮಿ ಬುಲೆಟ್ ಕೂಡ ಶಬ್ದ ಮಾಡುತ್ತೆ, ಆದರೆ ನೋ ಯೂಸ್. ಅದನ್ನ ಸತ್ಯ ಅಂದ್ಕೊಂಡ್ಯಾ ದಡ್ಡ? ಅಬಾಬಾಬಾಬಾಬಾಬಾಬಾಬಾ, ಬಹಳ ಸತ್ಯವಂತ ನೀನು. ಸಾಹೇಬ್ರು ಒಂದು ಸಣ್ಣ ಪರೀಕ್ಷೆ ಇಟ್ರು, ಅದರಲ್ಲಿ ನೀನು ಎಂತ ಸತ್ಯವಂತ ಅಂತ ಗೊತ್ತಾಗ್ಬಿಡ್ತು. ಅಲ್ವಾ ಸಾಹೇಬ್ರೆ?
ಈ ಕವಿಗಳ ಕಥೆನೇ ಇಷ್ಟು. ಕವಿಯ ಕಲ್ಪನೆಯ ಸ್ಫೂರ್ತಿದಾಯಕರು ಈ ಜನರು. ಅದೇ ಕವಿ ಭಾವನಾಜೀವಿ. ಅಲ್ಲ, ಕಥೆನ ಕೇಳೇ ನೀನು ಇಷ್ಟು ದುಃಖ ಪಡ್ತಿದೀಯಲ್ಲ, ಅದನ್ನು ಅನುಭವಿಸಿದವ್ರಿಗೆ ಇನ್ನೆಷ್ಟು ದುಃಖ ಆಗಿರ್ಬೇಕು. ಅದು ಒಂದೇ ರೀಸನ್ ಅಲ್ಲ ಸರ್. ಮತ್ತೆ The bastard who shot was my grandfather. What? Your grandfather? ಅಂತೂ ಇತ್ತು ನಿಮ್ ಸ್ನೇಹಿತ ಆ ಕೆಂಪು ಕೋತಿಗೆ ಬಲಿ ಆಗ್ಬಿಟ್ಟ ಅಂತ ಅವನ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದೀರಾ? ಕೊಡ್ತಿದ್ಯಾ? ಕೊಡ್ತಾ ಇದೀಯಾ? ಬದುಕಿದ್ದು ಸತ್ತವ್ರ ಬದುಕ್ಸೋದ್ಬಿಟ್ಟು ಸತ್ತವ್ರ ಆತ್ಮಕ್ಕೆ ಶಾಂತಿ ಕೋರ್ತಾ ಇರೋ ನಿಮ್ಮಂತವ್ರಿರುವಾಗ ಅಷ್ಟೇಯ. ಮತ್ತೆ ಅಳ್ತೀಯಾ? ಅಳು ನೋಡೋಣ. ಯಾಕೆ ಅಳಲ್ವಾ? ಅಳು ಬರಕ್ಕಿಲ್ವಾ? ಕಣ್ಣೀರೆಲ್ಲ ಬತ್ತೋಗಿ ಭರವಸೆಗಳೆಲ್ಲ ಸತ್ತೋಯ್ತಾ? ತೂ ನಿನ್ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ಹಂಗಂದ್ರೆ ಬೇಜಾರಾಗ್ತೈತಾ? ಅದಕ್ಕೆ ನಾನೇನು ಹೇಳಲ್ಲ. ಏನೋ ಹುಚ್ಚಿ ಗೊತ್ತಿಲ್ಲದೆ ಮಾತಾಡ್ತೀನಿ. ಟೆಪ್ ತಿಳ್ಕೊಬೇಡಿ. ಇನ್ನು ಮುಂದೆ ಏನು ಮಾತಾಡಕ್ಕಿಲ್ಲಮ್ಮ. ನಾ ಹೋಯ್ತೀನಿ. ನನಗೇನು ಅರ್ಥ ಆಗಕ್ಕಿಲ್ಲ. ನಿಂಗೂ ಅರ್ಥ ಆಗಕ್ಕಿಲ್ಲ. ಅಯ್ಯ, ಗೊತ್ತಾಗಕ್ಕಿಲ್ಲ, ಮಾತಾಡಕ್ಕಿಲ್ಲ ಅಂದ್ಬಿಟ್ನಾ? ಇನ್ನೊಂದೇ ಒಂದು ವಿಷಯ ಹೇಳಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತೀಯ. ನಾಳೆ ನನ್ನ ಮದ್ವೆಯ, ಅದು ಬ್ರಿಟಿಷ್ ಮಾವನ ಜೊತೆ. ಬಂದು ಉಂಡು ಆಶೀರ್ವಾದ ಮಾಡಿ ಹೋಯ್ತಾ ಇರ್ಬೇಕು. ಇಲ್ಲಾಂದ್ರೆ ಮಾತಾಡಕ್ಕಿಲ್ಲ. ಬರ್ತೀಯಾ? ಬರ್ತೀಯಾ? ಬಂದೇ ಬರ್ತೀಯಾ? ಅಯ್ಯ, ಬಂದೇ ಬರ್ತೀಯಾ? ಊಟ ಮಾಡಕ್ಕಾದ್ರೂ ಬರ್ತೀಯಾ? ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಈ ಅಕ್ಕ ಹುಚ್ಚಿ ಥರ ಕಾಣಿಸ್ತಾ ಇಲ್ಲ. ಹುಚ್ಚಿನೋ ಹುಚ್ಚಿ ಥರ ನಾಟಕ ಆಡ್ತಾ ಇದ್ದಾಳೋ ಒಂದು ಅರ್ಥ ಆಯ್ತಲ್ಲ. ಅರ್ಥ ಮಾಡ್ಕೋಬೇಕಾಗಿರೋದು ಅವಳ ಬಗ್ಗೆ ಅಲ್ಲ, ಈ ನರಸತ್ತ ಜನಗಳ ಬಗ್ಗೆ. ಈ ದೇಶನೇ ದಾಸ್ಯಕ್ಕೆ ಬಲಿ ಮಾಡ್ಕೊಂಡಿರೋ ಈ ಕೆಂಪು ಕೋತಿಗಳ ಬಗ್ಗೆ. ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ.
ಬಂದಿಷ್ಟೊತ್ತಾದರೂ ಮಾತಾಡೋ ಲಕ್ಷಣನೇ ಕಾಣಿಸ್ತಿಲ್ಲ. ಬರೀ ಮಾತಿನಿಂದ ಏನು ಪ್ರಯೋಜನ ಇಲ್ಲ. ಮಾತಾಡಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಇಲ್ಲಿಗೆ ಬಂದಮೇಲೆ ಇನ್ನೇನು ನಡೆಯುತ್ತೆ? ಇಲ್ಲಿ ಬಂದಮೇಲೆ ಇನ್ನೇನು ನಡೆಯುತ್ತೆ, ಮುಂದೇನಾದ್ರು ನಡೆಯುತ್ತೋ ಇಲ್ವೋ ಅಂತ ಯೋಚನೆ ಮಾಡೋರ್ನ ಹೋರಾಟಗಾರ ಅಂತಲೇ ಹೇಳಲ್ಲ. ಹೋರಾಟಗಾರ ಅಂತ ಅನ್ಸ್ಕೊಳೋ ಆಸೆ ನನಗಿಲ್ಲ. ಛಲ ಇಲ್ದವನಿಗೆ ಹೋರಾಟಗಾರ ಅಂತ ಕರೆಯೋಷ್ಟು ಮುಟ್ಟಾಳ ನಾನಲ್ಲ. ಯಾರಿಗೆ ಹೇಳ್ತೀರಾ? ನಾನು ನನ್ನ ಸ್ನೇಹಿತರು ಈ ಸತ್ತ ಜನಗಳಿಗೋಸ್ಕರ ಭಾರತಾಂಬನ ಈ ಬಂಧನದಿಂದ ಬಿಡ್ಸೋಕ್ಕೆ ಪಟ್ಟ ಪಾಡೆಷ್ಟು ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಈಗ ಸ್ವತಂತ್ರಕ್ಕೋಸ್ಕರ ಲಕ್ಷಾಂತರ ಜನ ಎದರಳೆಗೆ ಈಸ್ತಾನೆ ಇದ್ದಾರೆ. ಆದರೆ ಬ್ರಿಟಿಷ್ ಅನ್ನೋ ದೊಡ್ಡ ಅಲೆ ಕಷ್ಟ ಅನ್ನೋ ದಡಕ್ಕೆ ಕರ್ಕೊಂಬಂದು ಸೇರಿಸ್ತಾನೆ ಇದೆ. ಅದನ್ನು ದಾಟಿ ಎದರಳೆಗೆ ಮತ್ತೆ ಈಜೋದಿದೆಯಲ್ಲ, ಅದು ಹೋರಾಟ. ಹೋರಾಟಕ್ಕೊಂದು ಸ್ಫೂರ್ತಿ. ನೀವೇನು ಹೇಳ್ತಾ ಇದ್ದೀರೋ ನನಗೊಂದು ಅರ್ಥ ಆಗ್ತಿಲ್ಲ. ನಿನ್ನ ಅರ್ಥ ಮಾಡಿಸೋಕೆ ಕಾಲನ ವ್ಯರ್ಥ ಮಾಡೋಷ್ಟು ಕಾಲಾವಕಾಶ ನನ್ನ ಹತ್ರ ಇಲ್ಲ. ಆದರೂ ನನ್ನ ಹತ್ರ ಇರೋ ಸಮಯದಲ್ಲಿ ನಿನಗೆ ಎಷ್ಟು ಅರ್ಥ ಮಾಡಿಸ್ಬೇಕೋ ನನ್ನ ಕೈಲಿ ಆದಷ್ಟು ಖಂಡಿತವಾಗ್ಲೂ ಅರ್ಥ ಮಾಡಿಸ್ತೀನಿ. ಮೊಳಗುತ್ತಿದೆ ಮೊಳಗುತ್ತಿದೆ ನೋಡಲ್ಲಿ ಕಹಳೆ, ಮುಗ್ಧ ಯುವಕರ ಬಡಿದೆಬ್ಬಿಸುವ ಕ್ರಾಂತಿಯ ಕಹಳೆ, ಮುಗ್ಧ ಯುವಕರ ಬಡಿದೆಬ್ಬಿಸುವ ರಣಕಹಳೆ. ಮೊಳಗುತ್ತಿದೆ ಮೊಳಗುತ್ತಿದೆ ನೋಡಲ್ಲಿ ಕಹಳೆ, ಮುಗ್ಧ ಯುವಕರ ಬಡಿದೆಬ್ಬಿಸುವ ಕ್ರಾಂತಿಯ ಕಹಳೆ. ತಪ್ಪು ತಿಳ್ಕೊಂಡೆ, ದಯವಿಟ್ಟು ಕ್ಷಮಿಸಿ. ಏಯ್ ಬಾಯ್ಲೆ, ಇವತ್ತು ನಿನ್ನ ಬಿಡುಗಡೆ ಇದೆ. ಹೊರಗಡೆ ಹೋದ ಮೇಲಾದರೂ ಬದುಕೋದನ್ನ ಕಲಿ. ಅರ್ಥ ಆಯ್ತಾ? ಬಿಡುಗಡೆ ಬೇಕಾಗಿರೋದು ನನ್ನದಲ್ಲ, ಈ ಬ್ರಿಟಿಷರಿಂದ ನಮ್ಮ ಭಾರತ ಮಾತೆದು. ತಾವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಕೇಳಲ್ಲ. ನನ್ನ ಸ್ನೇಹಿತರಿಗಾಗಿ ಒಂದು ಪತ್ರ ಬರ್ಕೊಡ್ತೀನಿ, ಅದನ್ನು ಅವ್ರು ಕೊಟ್ಟು ಅವ್ರಿಗೆ ಮಾರ್ಗದರ್ಶಿ ಆಗಿರ್ತೀರಾ? ಇಲ್ಲಿ ಸೂರ್ಯಚಂದ್ರ ಅವ್ರ ಮನೆ ಯಾವುದು? ಅಗೋ ಅದು ಅಲ್ಲೇ ಕುಂತವ್ರಲ್ಲ. ನಮಸ್ಕಾರ. ನಮಸ್ಕಾರ. ಸೂರ್ಯಚಂದ್ರ ಅವ್ರ ಮನೆ ತಾವು? ಕಲಿಯುಗದ ಪಂಚ ಪಾಂಡವರಲ್ಲಿ ಉಳಿದವರು ಮೂವರು. ಹಳ್ಳಿಯಲ್ಲೂ ನಡೀತಿರೋ ಹೋರಾಟ, ಡೆಲ್ಲಿಯಲ್ಲಿ ನಡೀತಿರೋ ಹೋರಾಟಕ್ಕೆ ಬೆನ್ನೆಲ್ಬು ಅನ್ಕೊಂಡಿರೋ ಯುವಶಕ್ತಿಯ ಬಿಸಿ ರಕ್ತ ಕುದಿಯುತ್ತಿರೋ ಯುವಕರು. ಸ್ವತಂತ್ರ ಭಾರತಕ್ಕಾಗಿ ಕಂಡ ಕನಸುಗಳ ನನಸು ಮಾಡಲೆಂದು ಹೊರಟಿರುವ ಮಹಾನ್ ಛಲಗಾರರು. ನಾವು ಹೋರಾಟ ಮಾಡ್ತಾ ಇರೋದು ಬೇರೆ ಯಾರೋ ಹೊಗಳ್ಳಿ ಅಂತ ಅಲ್ಲ, ಈ ಇಂಗ್ಲಿಷ್ ನಾಯಿಗಳಿಗೆ ಬಲಿ ಆಗಿರೋ ನನ್ನ ತಾಯಿ ಭಾರತ ಮಾತೆನ ಬಿಡಿಸ್ಕೋಬೇಕು ಅಂತ. ಅದಿರ್ಲಿ,
ತಾವ್ಯಾರು? ಹೇಳ್ತೀನಿ. ನಿಮ್ಮನ್ನು ನೋಡಲೇಬೇಕು, ಮಾತಾಡಿಸ್ಲೇಬೇಕು ಅಂತ ಬಂದಿರೋನು ನಾನು. ಖಂಡಿತ ಹೇಳ್ತೀನಿ. ತಾವ್ಯಾರೋ ಏನೋ ನಮಗೆ ಗೊತ್ತಿಲ್ಲ. ಅತಿಥಿ ಸತ್ಕಾರ ನಮ್ಮ ಪದ್ಧತಿ. ಕೂತ್ಕೊಳ್ಳಿ. ಇಲ್ಲೇ ಕೂತ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ ತಂದಿದ್ದೀನಿ. ಓದಿ. ಇಂಥ ಸಿಹಿ ಸುದ್ದಿ ತಂದಿರೋ ನಿಮ್ಮನ್ನ ಯಾರೋ ಏನೋ ಅಂದ್ಕೊಂಡು ತಪ್ಪು ತಿಳ್ಕೊಂಬಿಟ್ವಿ. ಕ್ಷಮಿಸಿ. ಈ ಸ್ವತಂತ್ರ ಹೋರಾಟಕ್ಕಾಗಿ ತಮ್ಮ ಪ್ರಾಣನೇ ತ್ಯಾಗ ಮಾಡಿರೋ ನಾಯಕರುಗಳು ನೂರಾರು ಜನ ಇದ್ದಾರೆ. ಅದೇ ತ್ಯಾಗನ ಅವ್ರ ಬೆನ್ನಿಂದ ನಿಂತ್ಕೊಂಡು ಮಾಡೋಕ್ಕೆ ಸಿದ್ಧವಾಗಿರೋರು ಕೋಟ್ಯಾನುಕೋಟಿ ಜನಗಳಿದ್ದಾರೆ. ಆ ಸಾಲ್ಗೆ ನೀವೆಲ್ಲರೂ ಸೇರ್ತೀರಾ ಅಂದರೆ ತಪ್ಪಾಗಲಾರ್ದು. ನಿಮ್ಮ ಸ್ನೇಹಿತ ಕಾರಾಗೃಹದಲ್ಲಿ ನನಗೂ ಸ್ನೇಹಿತನದ. ಅವನು ನಿಮ್ಮಲ್ಲಿರೋ ಆ ಕಿಚ್ಚು, ಆ ಹುಚ್ಚು ಬಗ್ಗೆ ಹೇಳಿದಾಗ ನಿಮ್ಮಲ್ಲೇ ನನ್ನನ್ನು ಕಂಡಂಗಾಯ್ತು. ನಮಗೂ ಸತ್ತೋಗಿರೋ ನಮ್ಮ ಸ್ನೇಹಿತನ ಕಂಡಂಗಾಯ್ತು. ನಿಮ್ಮ ಹೋರಾಟ, ಹಳ್ಳಿಯಲ್ಲೂ ನೀವು ಜನಗಳನ್ನ ರೊಚ್ಚೆಬ್ಬರಿಸಲು ಪಟ್ಟ ಕಷ್ಟದ ಸೋಲು, ನಿಮ್ಮ ಗೆಳೆಯನ ಸಾವು, ಅದೆಲ್ಲನೂ ನಿಮಗೆ ದಾರಿ ಕಾಣ್ದಂಗಾಗಿದೆ ಅಂತ ನನಗೆ ಗೊತ್ತು. ಇನ್ನು ಮುಂದೆ ನಿಮ್ಮ ಈ ಹೋರಾಟದಲ್ಲಿ ನಾನು ಇರ್ತೀನಿ. ನಮ್ಮ ಜನಗಳನ್ನ ರೊಚ್ಚೆಬ್ಬರಿಸೋದಕ್ಕೆ, ಆ ಬ್ರಿಟಿಷರು ಮಾಡ್ತಿರೋ ದಬ್ಬಾಳಿಕೆನ ನಿಲ್ಲಿಸೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಮನೆಗೂ ರಾತ್ರಿ ಸಮಯದಲ್ಲಿ ನಮ್ಮ ಸ್ವಂತ ರಕ್ತದಲ್ಲಿ ಪತ್ರಾನ ಬರೆದು ಹಂಚಬೇಕು. ರಕ್ತ ಕ್ರಾಂತಿನ ಸಿಡಿದೆಬ್ಬರಿಸುತ್ತೆ. ಏನಂತೀರ? ಸಿಡಿದೆದ್ದಿದೆ ಮುಗಿಲೆತ್ತರಕ್ಕೆ ಸಂಗ್ರಾಮದ ಕೂಗು.
ಇವ್ ನಮ್ಮ ಗೌಡ ಅಲ್ವಾ? ಇಷ್ಟೊತ್ತಲ್ಲಿ ಇವನು ಹೋಗ್ತಾ ಇದ್ದಾನೆ ಅಂದರೆ ಏನೋ ಇರಲೇಬೇಕು. ನೋಡೇ ಬಿಡೋಣ. ನಮಸ್ಕಾರ ಸಾಹೇಬ್ರೆ. ಓ ಗೌಡವ್ರೆ, ವೆಲ್ಕಮ್. ಏನ್ ಸಮಾಚಾರ ಬಂದಿದ್ದು? ಸಾಹೇಬ್ರೆ, ಆ ಪಂಚಪಾಂಡವರೆಲ್ಲ ಸೇರಿ ತಮ್ಮದೇ ರಕ್ತದಲ್ಲಿ ಅವರ ರೋಷಾನ ಆವೇಶನ ಕಾಗದದ ಮೂಲಕ ಬರೆದು ನಿಮ್ಮ ಸರ್ಕಾರದ ವಿರುದ್ಧ ರೊಚ್ಚಿಗೇಳಿಸ್ಬೇಕು ಅಂತ ಮಾಡಿರೋ ಕ್ರಾಂತಿ ಉಪಾಯ ವಾಟ್? ಯಸ್ಸು. ಮನೆ ಮನೆಗೂ ಪತ್ರಗಳನ್ನ ಹಂಚುತ್ತಿದ್ನ ನಾನು ಈಗ ತಾನೇ ಕಣ್ಣಾರೆ ನೋಡ್ಕೊಂಬಂದೆ ಸಾಹೇಬ್ರೆ. ಹೌದಾ? ಹೌದು ಸಾಹೇಬ್ರೆ, ನೀವು ಯಾವುದಕ್ಕೂ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಅಪಾಯ ಖಂಡಿತ. ಇದೆಲ್ಲ ನಿಜಾನಾ? ನಮ್ಮ ತಾಯಣೆಗೂ ಸಾಹೇಬ್ರೆ, ನಾನು ಹೇಳೋ ಸತ್ಯ. ಹೌದಾ? ನನ್ನ ಮಾತು ನಂಬಿ. ನೀವು ನನ್ನ ಫ್ರೆಂಡು, ನಾನು ಸುಳ್ಳು ಹೇಳ್ತೀನಾ? ನಿಮಗೇನಾದರೂ ಆದರೆ ನಾನು ಖಂಡಿತ ಸಹಿಸಲ್ಲ. ಹ್ಞೂ ಸಾಹೇಬ್ರೆ, ನಾವೇನಾದರೂ ಬಿಟ್ಕೊಟ್ಬಿಟ್ರೆ ನಿಮ್ಮನ್ನ ನಮ್ಗೆ ಒಳ್ಳೇದಾಯ್ತದ? ಹೌದು. Hey, who is that? Catch him! ಸಾಹೇಬ್ರೆ, ಬಿಡ್ಬೇಡ್ರಿ ಅವನ್ನ, ಹಿಡೀರಿ. ಶಿಶಿ. ಒಂದೇ ಬಿಡ್ಬೇಡಿ ಸಾಹೇಬ್ರೆ ಅವನ್ನ, ಹಿಡೀರಿ. Catch him! ಬಿಡ್ಬೇಡಿ ಸಾಹೇಬ್ರೆ ಅವನ್ನ, ಹಿಡೀರಿ. ಹಿಡಿದು ಸಾಯಿಸ್ಬಿಡಿ. ಏನಾಯ್ತು? ಧನುಷ್, ಧನುಷ್, ಏನಾಯ್ತು ಧನುಷ್? ಸೂರ್ಯ, ಚಂದ್ರ, ನಮ್ಮೂರ್ ಗೌಡ ನಮ್ಮ ಗುಪ್ತ ಸಮಾಚಾರಗಳನ್ನೆಲ್ಲ ಆ ಬ್ರಿಟಿಷರಿಗೆ ತಿಳಿಸ್ಬಿಟ್ಟ ಕಣ್ರ. ಏನ್ ಹೇಳ್ತಾ ಇದ್ಯೋ? ನನ್ ಕಣ್ಣಾರ ನೋಡ್ಕೊಂಡ್ ಬರ್ತಾ ಇದೀನೋ, ಅದಕ್ಕೆ ಆ ಬ್ರಿಟಿಷರು ನನ್ ಕಾಲಿಗೆ ಗುಂಡೊಡ್ಸ್ಬಿಟ್ರು ಕಣ್ರ. ನಮ್ಮೂರ್ ಗೌಡ ಬ್ರಿಟಿಷ್ ಅವ್ರು ಆಸು ಅಂದಾಗ ಆಸ್ತವನೆ, ಆರ್ಸು ಅಂದಾಗ ಆರಿಸ್ತವನೆ. ನಮ್ಮ ಸ್ನೇಹಿತನ ಈ ರಕ್ತದ ಬೆಲೆ, ಈ ನೋವು, ನರ್ಕ ಅವನು ಗೊತ್ತಾಗ್ಬೇಕು ಅಂದ್ರೆ ನಾವು ಗುಪ್ತವಾಗಿ ಸೇರ್ತಿರೋ ಆ ಸಭೆದಾಗನ ಬದಲಾಯಿಸ್ಬೇಕು. ಇನ್ನೊಂದ್ ಕಡೆ ಸಭೆನ ಸೇರಿಸ್ತಿದೀವಿ ಅಂತ ಆ ಬ್ರಿಟಿಷನ್ಗೆ ಗೌಡನ್ಗೆ ತಪ್ಪಾಗಿ ಸುದ್ದಿನ ಹಂಚಿ ಅಲ್ಲಿ ಬಾಂಬ್ ಬಿಟ್ಟು ಉಡಾಯಿಸ್ಬೇಕು. ಅವತ್ತು ನಮ್ಮ ಸ್ನೇಹಿತನ ರಕ್ತದ ಬೆಲೆ, ನೋವು ಏನು ಅಂತ ಅವ್ರಿಗೆ ಗೊತ್ತಾಗತ್ತೆ. ಗೊತ್ತಾಗ್ಬೇಕು. ಏನಂತೀರಾ? ಒಂದೇ ಮಾತರಂ. ನಮಸ್ಕಾರ ಗೌಡ್ರೆ. ಓಹೋ, ದಾಸಿಗಳ ಅಧಿಪತಿ ಈ ಕಡೆನೆ ಬರ್ತಾ ಇದ್ದೀರಾ? ಏನ್ ಸಮಾಚಾರ? ಊರು ನಮ್ದೆ, ಕೇರಿನು ನಮ್ದೆ. ಯಾಕೆ ಎಲ್ಲಿ ಬೇಕಂದ್ರೆ ಅಲ್ಲಿ ಹೋಗಂಗಿಲ್ವಾ? ಹೌದು ಹೌದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಆದ್ರೆ ಬ್ರಿಟಿಷ್ನವ್ರ ಅಪ್ಪಣೆ ಬೇಕು. ಅದು ನಿಮ್ಗೆ. ಅದಿರ್ಲಿ, ಇನ್ನೇನು ಊರಿನ ಸಮಾಚಾರಗಳು? ನನ್ನೇನ್ ಕೇಳ್ತೀಯಾ? ಈ ಊರಲ್ಲಿ ಏನೇ ಒಳ್ಳೇದು ಕೆಟ್ಟದ್ದು ಆದ್ರೂ ನಿಮ್ಮಂತ ದಾಸಿಗಳು ತಾನೇ ಗೊತ್ತಾಗೋದು. ಅದು ನಿಜಾನೇ. ಇವತ್ತು ಒಂದು ವಿಷಯ ಗೊತ್ತಾಯ್ತು. ಇವತ್ತು ಎಲ್ರೂ ಸೇರೋ ಜಾಗನ ಬದಲಾಯಿಸಿದಾರಂತೆ. ಊರಿಂದಾಚೆ ಕೆರೆ ಕಡೆ ಇಟ್ಟಿದಾರಂತೆ. ನಿಜವಾಗ್ಲೂನಾ? ಬರ್ಲಾ?
ಜಾಗನ ಬದಲಾಯಿಸಿದಾರಾ? ತುಂಬ ಧನ್ಯವಾದಗಳು ನಮಗೆ ಸಹಾಯ ಮಾಡಿದ್ದಕ್ಕೆ. ಅಯ್ಯೋ, ನಿಮ್ಗೇನ ದೇಶಭಕ್ತಿ ಇರೋದು? ಈ ದಾಸಿಗೂ ದೇಶಭಕ್ತಿ ಐತೆ. ಬರ್ಲಾ? ಏನಾದ್ರೂ ಸಹಾಯ ಬೇಕಾದ್ರೆ ಕೇಳಿ. ಖಂಡಿತವಾಗ್ಲೂ ಕೇಳ್ತೀನಿ. ಸಾಹೇಬ್ರೆ, ಆ ಕಳ್ಳರು ಸಭೆ ಸೇರೋ ಜಾಗನ ಯಾರಿಗೂ ಗೊತ್ತಾಗ್ದಂಗೆ ಬದಲಾಯಿಸಿದ್ದಾರೆ. ನಾನು ಅಲ್ಲಿಗೆ ಬಂದ್ರೆ ಇಡೀ ಊರವ್ರಿಗೆ ಅನುಮಾನ ಬರುತ್ತೆ. ಅದಕ್ಕೆ ನಾನು ಅಲ್ಲಿಗೆ ಬರಲ್ಲ. ನೀವೇ ಹೋಗಿ ಏನು ಮಾಡಬೇಕು ಮಾಡ್ಕೊಳ್ಳಿ. ನನಗೆ ತಲುಪಿಸೋದನ್ನ ತಲುಪಿಸ್ಬಿಡಿ ಸಾಹೇಬ್ರೆ. ನಾನಿನ್ ಬರಲ್ಲ. ಆಗಿಂದಾಗಲೇ ಆ ಹುಡುಗರಿಗೆ ಒಂದಲ್ಲ ಒಂದು ರೀತಿ ಸಹಾಯ ಮಾಡ್ತಾನೇ ಬಂದ್ಲು. ಆದರೆ ಆ ಹುಡುಗರಿಗೆ ಯಾರು ಸಹಾಯ ಮಾಡ್ತಿದ್ದಾರೆ ಅಂತ ಗೊತ್ತೇ ಆಗಲಿಲ್ಲ. ಹಂಗಂತ ಇವಳು ಸುಮ್ಮನೆ ಆಗಲಿಲ್ಲ. ಇವಳು ಮಾತ್ರ ತನ್ನ ಪ್ರಯತ್ನನ ಸಾಧ್ಯವಾದಷ್ಟು ಮಾಡ್ತಾನೇ ಬಂದ್ಲು. ಈ ಹುಡುಗರೆಲ್ಲ ಸೇರಿ ಬ್ರಿಟಿಷ್ನವರಿಗೆ ಬಾಂಬ್ ಹಾಕಿ ಸರ್ವನಾಶ ಮಾಡಬೇಕು ಅನ್ನೋ ವಿಷಯನ ಇವಳು ಕೇಳಿಸ್ಕೊಂಡ್ರು. ಏನಾದರೂ ಮಾಡಿ ಇವ್ರಿಗೆ ಹೆಲ್ಪ್ ಮಾಡಲೇಬೇಕು ಅಂತ ಬ್ರಿಟಿಷ್ ಆಫೀಸ್ಗೆ ಯಾರಿಗೂ ಗೊತ್ತಿಲ್ಲದೆ ನುಗ್ಗಿದ್ಲು. ಬಾಂಬನ್ನ ಕದ್ದು ಹೊರಗೆ ತಂದ್ಲು. ಅವಳಿಗೆ ಪ್ರತಿ ಸಾರಿ ಹೆಲ್ಪ್ ಮಾಡ್ತಿದ್ದ ಹುಡುಗನಿಗೆ ಕರೆದು ಬಾಂಬನ್ನ ಆ ಸೂರ್ಯ ಚಂದ್ರವ್ರ ಮನೆ ಮುಂದೆ ಇಡು, ನಾನು ಅಂತ ನೀನು ಹೇಳ್ಬಾರ್ದು ಅಂದ್ಲು. ಕೊನೆಗೆ ಆ ಬಾಂಬನ್ನು ತಗೊಂಡು ಆ ಹುಡುಗ ಹೊರಟ. ಈ ಹುಡುಗರ ಕೈಗೆ ಬಾಂಬ್ ಸಿಕ್ಕಿದ್ದು ಫಸ್ಟ್ ಟೈಮ್. ಹೆಂಗ್ ಹಾಕೋದು ಅಂತ ಗೊತ್ತಿರಲಿಲ್ಲ. ಬಟ್ ಇವ್ರಿಗೆ ಹಾಕೋದು ಗೊತ್ತಿರಲಿಲ್ಲ. ಆದರೆ ಅವ್ರಿಗೆ ತಪ್ಪಿಸ್ಕೊಳ್ಳೋದು ಗೊತ್ತಿತ್ತು. ತಪ್ಪಿಸ್ಕೊಂಡೇ ಬಿಟ್ರು. ತಪ್ಪಿಸ್ಕೊಂಡ್ಬಿಟ್ರಾ? ಯಾ. ಧೂಳಿ ಧೂಳಿ ಪಟ ಆಗ್ಬೇಕಾಗಿತ್ತು. ಲಲಿತಮ್ಮ, ವಸಿ ಬಾ ಇಲ್ಲಿ. ನಿಂಗೊಂದು ವಿಷಯ ಗೊತ್ತಾ? ಏನೇ ನಿಂದು? 5 ಜನ ಸತ್ತಿದ್ರೆ 5,000 ಜನ ಅದೇ ಸಾಲಿಲ್ಲ. ನಿಂಗೆ ಕೇಳ್ತೀನಿ. ನಾನು ಯಾಕೆ ಲಲಿತಮ್ಮಂತವ ಹೇಳ್ದೆ? ಏನೋ ಆಯ್ತೈತೆ. ಮತ್ಯಾರ್ಗೆ ಹೇಳಿ? ದ್ಯಾವ್ರೇ, ಇಷ್ಟು ದಿನ ಬದುಕಿದ್ದು ಸತ್ತೋಂಗಿದ್ದವರೆಲ್ಲ ಬದುಕಿದಾರೆ ಅಂತ ಗೊತ್ತಾಗ್ಮ್ಯಾಗೆ ಆ ಕೆಂಪು ಕೋತಿಗಳಿಗೆ ಭಯ 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 ಶುರು ಆಗ್ಬಿಟ್ಟೈತೆ. ಏನ್ ನಡೀತಾ ಇದೆ ಇಲ್ಲಿ? ಗೌಡ್ರು ಯಾಕೆ ಬಂದಿಲ್ಲ? ಬರೋದು ಇಲ್ಲ ಅಂತ ಅನ್ಸುತ್ತೆ. ನಾನು ಅವತ್ತೇ ಹೇಳಿದ್ದೆ ನಿಮಗೆ, ಆ ಹುಡುಗರು ಡೇಂಜರಸ್ ಅಂತ. ನೀವೆಲ್ಲ ಕೇರ್ಲೆಸ್ ಆಗಿಬಿಟ್ಟಿರಿ. ಈಗ ಅವರು ನಮ್ಮ ಮೇಲೇನೆ ಬಾಂಬ್ ಹಾಕಿದ್ದಾರೆ. ಅವರಿಗೆ ಬಾಂಬ್ ಎಲ್ಲಿಂದ ಸಿಕ್ತು? Is anybody helping in our troop? No, sir. Damn it. ಬನ್ನಿ ಗೌಡ್ರೆ, ಖಾನೆಗೋ ಬಂದಿರ.
ಏನಾಯ್ತು ದೊರೆ? ಅದನ್ನ ನಾನು ನಿನಗೆ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ನಿಮ್ಮವರು ನಮಗೆ ಗೊತ್ತಿಲ್ಲದೇನೆ ನಮ್ಮನ್ನೇ ಅಮಾರಿಸಿ ನಮ್ಮ ಮೇಲೆ ಬಾಂಬ್ ಹಾಕಿದ್ದಾರೆ. ಹೀಗೆ ನಡೆದರೆ ವಿ ಕೆನಾಟ್ ರೂಲ್ ಇನ್ ಇಂಡಿಯಾ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಐ ವಾಂಟ್ ದಮ್ ರೈಟ್ ನೌ ಹಿಯರ್. ದೊರೆ, ಅವರೇ ನಿಮ್ಮ ಹತ್ರ ಬರೋ ಥರ ಮಾಡ್ತೀನಿ. ಬರ್ತೀನಿ. ಸದ್ಯ ನಾವೆಲ್ಲ ಎಸ್ಕೇಪ್ ಆದ್ವಿ. ಏನಾದರೂ ಆಗಿದ್ದಿದ್ರೆ ಓ ಮೈ ಗಾಡ್. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಐದು ಜನನ್ ಸಾಯ್ಸಕ್ಕಾಗಿಲ್ಲ ಅಂತ ದುಃಖ ಪಡ್ತಾ ಇದ್ದೀರಾ? 5 ಜನನ್ ಸಾಯ್ಸಕ್ಕಾಗಿಲ್ಲ ಅಂತ ದುಃಖ ಪಡಬೇಡಿ. ಆ ಕೆಂಪುಕೋತಿಗಳು ರಕ್ತ ಬೀಜ ಸುರಿನ್ ಜಾತಿ. ಒಂದು ಸತ್ರೆ 100 ಹುಟ್ಟವೆ. ಹಂಗಂತ ನಿಮ್ ಬಿಸಿ ರಕ್ತದ ಹೋರಾಟನ ನಿಲ್ಸ್ಬ್ಯಾಡಿ. ಇವತ್ತಲ್ಲ ನಾಳೆ ಸಾಯಿಸ್ತೀರಾ. ಹೇಳಿದ್ರೆ ಈ ಹುಚ್ಚಿ ಏನೇನೋ ಮಾತಾಡ್ತಾಳೆ ಅಂತ ಬೇಜಾರು ಮಾಡ್ಕೋತೀರಾ. ಅದಕ್ಕೆ ನಾನೇನು ಮಾತಾಡಕ್ಕಿಲ್ಲ ಅಲ್ಲ. ಸೂರ್ಯ, ಚಂದ್ರ, ಧನುಷ್ಗೆ ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ನೀವೆಲ್ಲೇ ಇದ್ರು ನಾಳೆ ಮುಂಜಾನೆ ಗೌಡ್ರು ತೋಟದತ್ರ ಬಂದ್ರೆ ಸರಿ. ಇಲ್ಲ ಅಂದ್ರೆ ಊರ್ ಜನಗಳ ಮುಂದೆ ನಿಮ್ಮ ಅವ್ವನ್ನ ಅಪ್ಪನ್ನ ಬೆತ್ತಲೆ ಸೇವೆ ಮಾಡ್ತೀನಿ ಅಂತೇಳಿ ಬ್ರಿಟಿಷ್ ಸಾಹೇಬರು ಪಣ ತೊಟ್ಟಿದ್ದಾರೆ. ಎಚ್ಚರ, ಎಚ್ಚರ. ಬೆತ್ತಲೆ ಸೇವೆ ಅನ್ನೋ ಪದ ಕೇಳಿದ ತಕ್ಷಣ ಈ ಹುಡುಗರು ಹಿಂದೆ ಮುಂದೆ ಯೋಚನೆ ಮಾಡದೆ ಸ್ಟೇಷನ್ನಿಗೆ ನುಗ್ಗಿದ್ರು. ಇವ್ರು ಯಾವಾಗ ಸ್ಟೇಷನ್ನಿಗೆ ನುಗ್ಗಿದ್ರೋ ಆ ಬ್ರಿಟಿಷರು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಅಟ್ಯಾಕಿಂದ ತಪ್ಪಿಸ್ಕೊಳಕ್ಕೆ ಹೋರಾಟಗಾರ ಧನುಷ್ ಹಾಗೂ ನಾಣಿ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರು. ಬಟ್ ಬ್ರಿಟಿಷರ ಬುಲೆಟ್ಗೆ ಬಲಿಯಾಗೋದ್ರು. ಇನ್ನು ಉಳಿದ 3 ಸಿಗೆ ಬಿದ್ರು. ಆಮೇಲೆ ಅದೊಂದು ದುರಂತದ ಕಥೆ. ನಾನು ನಿಂತ್ಕೋತೀನಿ. ನಿನ್ ಮುಖಕ್ಕೆ ಇಷ್ಟ್ ಬೆಂಕಿ ಹಾಕ ಗುದ್ಬಿಟ್ರೆ ನಾನೇನು ಅವ್ರನ್ನ ತಂದ್ಕೊಂಡ್ಬಿಟ್ಟಿ ಇದ್ರಕ್ಕೆ. ಅಲ್ಲ, ಎಷ್ಟೋ ವರ್ಷದಿಂದ ಆ ಕೆಂಪು ಕೋತಿಗಳಿಗೆ ಬಲಿಯಾದ ಭಾರತ್ ಮಾತೇನ ಬಲಿಪಶುಗಳಾದ ನಿಮ್ಮನ್ನ ಕಷ್ಟದಿಂದ ಪಾರ್ ಮಾಡ್ಬೇಕು ಅಂತ ಅವ್ರ ಜೀವನೇ ಅಡ ಇಟ್ಟಿರೋ ಆ ಕಿಚ್ಚು ಹುಡುಗರನ್ನ ಹುಚ್ಚು ಹುಡುಗರು ಅಂತ ಅನ್ಕೊಂಡು ಅವ್ರ ತಂದೆ ತಾಯಿನ ಬೆತ್ತಲೆ ಮಾಡ್ತೀನಿ ಅಂತ ಆ ಬ್ರಿಟಿಷರು ತಮಟೆ ಹೊಡೆದ ತಕ್ಷಣ ಎಲ್ಲ ಖುಷಿಯಾಗಿ ಬಂದು ನಿಂತ್ಬಿಟ್ರಿ. ಕರೆದ ತಕ್ಷಣ ಬರ್ಲಿಲ್ಲ ಅಂದ್ರೆ ಎಲ್ಲಿ ಶಿಕ್ಷೆ ಕೊಟ್ಬಿಡ್ತಾರೆ ಅಂತ ಭಯ. ನಮ್ ತಾಯನೇ ಹೇಳ್ತೀನಿ, ನಿಮ್ದು ದರಿದ್ರ ಜೀವನ ಸಾಯೋ ತನಕ ಭಯ ಅನ್ನೋ ಬೇಲಿಲೇ ಸಾಯ್ತೀರಾ, ಅದೇ ಬೇಲಿಯಾಗಿ ಸಮಾಧಿನೂ ಕಟ್ಕೋತೀರಾ.
ವಾಟ್ ಇಸ್ ಗೋಯಿಂಗ್ ಆನ್ ಹಿಯರ್? ಒಂದೇ ಮಾತರಂ. ಏನಂದೆ? ಇರಿಟೇಟೆಡ್ ಕ್ಯಾಟ್ ಲೇಡಿ. Stupid woman. ಸರಿ ಹೋಯ್ತು. ನೀವೆಲ್ಲ ನನ್ನ ಹುಚ್ಚಿ ಅಂತ ಅನ್ಕೊಂಡ್ರಲ್ಲ. ನಾನು ಹುಚ್ಚಿ ಅಲ್ಲ. ಹುಚ್ಚಿ ಥರ ನಾಟಕ ಆಡಿದೆ. ಯಾಕಂದರೆ ಈ ಊರಲ್ಲಿ ಹೆಣ್ಮಕ್ಳು ದೊಡ್ಡವರಾದರೆ ಸಾಕು, ಅವ್ರ ಬಾಳನ್ನೇ ಹಾಳು ಮಾಡೋ ಈ ಕೆಂಪು ಕೋತಿಗಳ ಕೈಗೆ ನಾನು ಬಲಿಯಾಗೋ ಸಂದರ್ಭ ಬಂದಾಗ ಯಾರೂ ಕಾಪಾಡಲ್ಲ ಅಂತ ಗೊತ್ತಾಯ್ತು. ಇಲ್ಲಿರೋ ನರಸತ್ತ ಗಂಡಸರು, ಅವ್ರ ತಾಳಕ್ಕೆ ತಾಳ ಹಾಕೋ ಹೆಂಗಸರು ಇರೋ ತನಕ ಇಷ್ಟೇ ಅನ್ಕೊಂಡೆ. ಪಶುವಾದಾಗ ಹುಚ್ಚಿ ಥರ ನಾಟಕ ಮಾಡಿದೆ. ನಾನು ಹುಚ್ಚಿ ಅಂತಾನೆ ನಂಬಿದ್ರು. ಆಗ್ಲೇ ಅನಿಸ್ತು ನಾನು ಹುಚ್ಚಿ ಅನ್ಸ್ಕೊಂಡು ಬಾಳಿದ್ರು ನನಗೂ ಅಪಾಯ ಇಲ್ಲ ಅಂತ. ಅವತ್ತಿಂದ ನಿಮ್ಮೆಲ್ಲರೂ ಎದುರಿಗೆ ಹುಚ್ಚಿ ಥರ ನಾಟಕ ಮಾಡ್ತಾನೇ ಹೋದೆ. ಯಾರ ಮೇಲೂ ನಂಬಿಕೆ ಇಲ್ಲದೆ ಬದುಕಬೇಕಂತಲ್ಲ, ನಾನು ನನ್ನ ಸ್ವತಂತ್ರ ಬಾವುಟನ ನೋಡಬೇಕು ಅಂತ. ಆದರೆ ನೋಡೋಕ್ಕಾಗಲ್ಲ. ಈ ಕೆಂಪು ಕೋತಿಗಳ ಹಾರಾಟ ನೋಡ್ಕೊಂಡೇ ಸಾಯಬೇಕು. ಹಂಗೆ ನನ್ನ ಹಣೆಯಲ್ಲಿ ಬರ್ದಿದೆ. ಒಂದೇ ಮಾತರಂ, ಒಂದೇ ಮಾತರಂ. ಆದರೆ ಒಂದು ತಿಳ್ಕೊಳ್ಳಿ, ನಾನು ಸತ್ರು ನನ್ನ ಆತ್ಮ ನರ್ಕಕ್ಕೂ ಹೋಗ್ದೇನೆ ಸ್ವರ್ಗಕ್ಕೂ ಹೋಗ್ದೇನೆ ಅಂತರ್ಪಿಚಾಚಿಯಾಗಿ ತಿರುಗ್ತಾನೇ ಇರುತ್ತೆ. ಯಾವತ್ತು ನನ್ನ ಭಾರತ ಮಾತೆಯ ಬಾವುಟ ಈ ಬ್ರಿಟಿಷರ ಬಂಧನದಿಂದ ಬಿಡುಗಡೆಯಾಗಿ ಕೋತಿಗಳ ಬಾವುಟನ ಕೆಳಗಡೆ ಇಳಿಸಿ ನಮ್ಮ ಬಾವುಟ ಹಾರಾಡುತ್ತಾವ, ಆಗ ಆ ಹಾರಾಡುವ ಬಾವುಟಗೆ ಒಂದು ಸಲಾಮ್ ಹೊಡೆದು ಸಾಯ್ತೀನಿ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ.
ನಮ್ಮ ಮೇಲೇನೆ ಬಾಂಬ್ ಪ್ರಯೋಗ ಮಾಡುವಷ್ಟು ಧೈರ್ಯ ಬಂದ್ಬಿಡ್ತಾ ನಿಮಗೆ? ಕೋಇನ್ಸಿಡೆಂಟಲಿ ಆಗೋ ಅನಾಹುತದಿಂದ ಪಾರಾದ್ವಿ. ಸಪೋಸ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ ಬ್ರಿಟಿಷ್ ಸರ್ಕಾರಕ್ಕೆ ದೊಡ್ಡ ಅವಮಾನ ಆಗ್ತಿತ್ತು. ನಮ್ಮನ್ನ ಓಡಿಸೋಕೆ, ಈ ಭಾರತ ದೇಶದಿಂದ ತೊಲಗಿಸೋಕೆ ನಿಮ್ಮ ತಾಯಿ ಹೊಟ್ಟೆಯಲ್ಲಿ 10 ಜನ್ಮನ ಹೆತ್ತಿ ಬರ್ಬೇಕು. ಸ್ಟುಪಿಡ್ಸ್. ನಮ್ಮ ಮೇಲೆ ಬಾಂಬ್ ಹಾಕಿದ್ದು ಇದೇ ಕೈಗಳು ತಾನೇ? ಅಕಸ್ಮಾತ್ ನಿಮ್ಮ ಆಸೆ ನೆರವೇರಿ ನಿಮ್ಮ ಭಾರತ ಮಾತೆಯ ಬಾವುಟಕ್ಕೆ ಸಲ್ಯೂಟ್ ಹೊಡೆಯೋ ಅವಕಾಶ ಸಿಕ್ಕರೆ ಸಲ್ಯೂಟ್ ಮಾಡೋಕ್ಕಿರೋದು ಇದೇ ಕೈಗಳು ತಾನೇ? You bloody stupids! Come on, tell me! ಈ ಕೈಗಳನ್ನೇ ಕತ್ತರಿಸ್ಬಿಟ್ರೆ ಈ ಜನ್ಮದಲ್ಲಿ ನಿಮಗೆ ಸಲ್ಯೂಟ್ ಮಾಡೋದಕ್ಕೆ ಕೈಗಳೇ ಇರೋದಿಲ್ಲ. ನಿಮಗೆ ಸ್ವತಂತ್ರನೂ ಸಿಗೋದಿಲ್ಲ. ಕರೆಕ್ಟಾಗಿ ಹೇಳಿದ್ರಿ ಸ್ವಾಮಿ. ಕಟ್ ಮಾಡ್ಬಿಡಿ ಇವ್ರ ಕೈಗಳನ್ನ. ನಮ್ಮ ಇಡೀ ಕುಟುಂಬ ತಮ್ಮ ಸೇವೆಗೆ ಸದಾ ಸಿದ್ಧವಾಗಿದೆ. ಇವ್ರ ಜೊತೆ ಸ್ನೇಹಿತನಾಗಿ ಇತ್ಕೊಂಡೆ ಸರಿಯಾದ ದ್ರೋಹ ಬಗ್ಬಿಟ್ಟೆ. ನಮ್ಮ ಅಪ್ಪಂಗೆ ಎಲ್ಲ ವಿಷಯನೂ ನಾನೇ ಹೇಳ್ತಿದ್ದೆ. ತಮ್ಮ ಕೃಪೆ ನನ್ನ ಮಗನ ಮೇಲೆ ಸದಾ ಇರ್ಲಿ ಬುದ್ಧಿ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಯಪ್ಪ ಒಂದೇ ಮಾತರಂ. ಒಂದೇ ಮಾತರ. ನೀವು ಬಿಡಿದರೆ No salute! No freedom! ಯಾಕಮ್ಮ ಡಲ್ ಆಗಿದೆಯಾ? What to say, sir? My fans are creating a havoc. Near the governor, why hasn't she released her book? They blame the government. Have they banned me from writing again? So I got a mail from a governor that I have to release the book in 2 days. But I still haven't finished my research in India. ಇಂಡಿಯನ್ ಹಿಸ್ಟ್ರಿನ ಕಲೆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲಮ್ಮ. ಎಷ್ಟಾಗಿದೆಯೋ ಅಷ್ಟನ್ನು ಪಾರ್ಟ್ 1 ಅಂತ ರಿಲೀಸ್ ಮಾಡು. ನಮ್ಮ ಭಾರತ ದೇಶ ಪರಕೀಯರ ಪಾಲಾದ್ದು ಯಾವ ರೀತಿ, ಅವರಿಂದ ಸ್ವಾತಂತ್ರ್ಯನ ಪಡೆದ ರೀತಿ ಹೇಗೆ ಅನ್ನೋ ದೊಡ್ಡ ವಿಷಯನ ಚಿಕ್ಕದಾಗಿ ಚೊಕ್ಕವಾಗಿ ನನ್ನ ಸ್ನೇಹಿತರಾದಂಥ ದಲಿತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿರೋ ಹಾಡಿನ ಸಾಹಿತ್ಯನ ಕೇಳಿ ನೋಡಿ. ಅದು ನೀವು ಬರೆಯೋ ಪಾರ್ಟ್ 1ಗೆ ಮುನ್ನುಡಿಯಾಗಬಹುದು.
ಆಚೆಯಿಂದ ವಾಸ್ಕೋಡಿಗಾಮ ಅವತರಿಸಿ ಕೇರಳದ ತೀರದಲ್ಲಿ, ತಕ್ಕಡಿಯು ಕೈಯಲ್ಲಿ ಬಂದೂಕು ಹೆಗಲಲ್ಲಿ, ಬಿಳಿ ಜನರ ಪಡೆಯೊಂದು ಹಡಗಿನಲ್ಲಿ. ಕರಿಮೆಣಸು ಬೇಕೆಂದು ಬಂದವರು ಆಳಿದರು, ಮೂಢರಾಜರ ಮೇಲೆ ಬಲೆಯ ಬೀಸಿ. ಪೋರ್ಚುಗೀಸರು ಬಂದು ಡಚ್ಚರು ನುಗ್ಗಿದರು, ಫ್ರೆಂಚರು ತೂರಿದರು ಗಾಳ ಹಾಕಿ. ಇದು ಸಾಲದೆಂಬಂತೆ ಆಂಗ್ಲರು ಹೆಗಲೇರಿ ಹಗಲಿನಲ್ಲಿ ದೇಶವೇ ಕತ್ತಲಾಯಿತು. ಭರತ ಮಾತೆಯ ಮೇಲೆ ರಾಕ್ಷಸರು ಕುಣಿದಾಗ ದೇಶವೇ ದಾಸ್ಯಕ್ಕೆ ಬಲಿಯಾಯಿತು. ಆಳ್ವಿಕೆಯಲ್ಲಿ ವಜ್ರ ವೈಡೂರ್ಯಗಳು ಮುತ್ತು ರತ್ನಗಳು ಎಲ್ಲ ಲೂಟಿಯಾಗಿ, ಸುರಹೊನ್ನೆ ಸಿರಿಗಂಧ ಖಡ್ಗಕ್ಕೆ ಕೊರಳಾಗಿ ಹಡಗಿನಲ್ಲಿ ಸಾಗಿದವು ಸೌದೆಯಂತೆ. ಭರತ ಮಾತೆಗೆ ಪುತ್ರನು ಆದನು ಹೇಳಿ, ಸ್ವಾತಂತ್ರ್ಯಕ್ಕೆ ತಲೆ ಎತ್ತಿದ ಧೀರನಿಗೆ ಕೊಟ್ಟರು ಕರಿನೀರಿನ ಶಿಕ್ಷೆ. ಸ್ವಾತಂತ್ರ್ಯಕ್ಕೆ ತಲೆ ಎತ್ತಿದ ಧೀರನಿಗೆ ಕೊಟ್ಟರು ಕರಿನೀರಿನ ಶಿಕ್ಷೆ. ಬಂದರು ಗಾಂಧಿ ತಂದರು ಬೆಳಕು, ಶತಮಾನದ ಕತ್ತಲು ಕಳೆದು ದೇಶದ ಎಲ್ಲೆಡೆ ಜಾಗೃತಿ ಮೂಡಿ ಹೊತ್ತಿತು ಹೋರಾಟದ ಹೊಂಬೆಳಕು. ಬಂದರು ಗಾಂಧಿ ತಂದರು ಬೆಳಕು, ಶತಮಾನದ ಕತ್ತಲು ಕಳೆದು ದೇಶದ ಎಲ್ಲೆಡೆ ಜಾಗೃತಿ ಮೂಡಿ ಹೊತ್ತಿತು ಹೋರಾಟದ ಹೊಂಬೆಳಕು. ಲಾಲಾ ಲಜಪತ ರಾಯರ ಕಲಿಯು ಗಲ್ಲಿಗೇರಿದರು ಭಗತ್ ಸಿಂಗರು, ಸುಭಾಷ್ ಚಂದ್ರರ ಆರ್ಭಟಕ್ಕೆ ಬೆದರಿತು ಗಿಳಿಯರ ಸರ್ಕಾರ. ರೈತರು, ಕಾರ್ಮಿಕರು, ಕೂಲಿಕಾರರು, ಸಮರಕ್ಕೆ ಧುಮುಕಿದ ಮಹಿಳೆಯರು, ಆಂಗ್ಲರ ಬಾವುಟ ಕೆಳಗಿಳಿಸಿ ತ್ರಿವರ್ಣ ಧ್ವಜವನ್ನು ಮೇಲೇರಿಸಿ. ಆಂಗ್ಲರ ಬಾವುಟ ಕೆಳಗಿಳಿಸಿ ತ್ರಿವರ್ಣ ಧ್ವಜವನ್ನು ಮೇಲೇರಿಸಿ. ದೇಶದ ಬಗ್ಗೆ ತಿಳಿದುಕೊಂಡ ಬ್ರಿಟನ್ ಲೇಖಕಿ ಬ್ರಿಟಿಷರು ನಮ್ಮ ದೇಶಕ್ಕೆ ಮಾಡಿದ ಪ್ರತಿಯೊಂದು ದರ್ಬಾರ್ ಶೋಷಣೆಯನ್ನು ಇದ್ದಕ್ಕಿದ್ದಂತೆ ಸತ್ಯವಾಗೇ ಬರೆದ್ಲು. ಆ ಪುಸ್ತಕ ಬ್ರಿಟನ್ನಲ್ಲಿ ಬಿಡುಗಡೆನೂ ಆಯಿತು. ಅದನ್ನು ಓದಿದ ಬ್ರಿಟನ್ ಗೌರ್ಮೆಂಟ್ ಸತ್ಯನ ಅರಿಸ್ಕೊಳಕ್ಕಾಗದೆ ಅವಳ ಸಿಟಿಜನ್ಶಿಪ್ಪನ್ನೇ ಕ್ಯಾನ್ಸಲ್ ಮಾಡಿದರು. ಸತ್ಯ ಅಂತ ಹೇಳಿದ್ದಕ್ಕೆ ನನ್ನ ಸಿಟಿಸನ್ಶಿಪ್ಪೇ ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ಇವಾಗ ನಾನು ಏನು ಮಾಡಲಿ ಸರ್? ಒಂದೇ ದಿನ ಇದೆ ವೀಸಾ ಕ್ಯಾನ್ಸಲ್ ಆಗೋಕ್ಕೆ. ಯಾಕಮ್ಮ ಅಳ್ತೀಯಾ? ಇವತ್ತು ಒಂದು ಒಳ್ಳೆ ಸುದಿನ. ನಿನ್ನ ಕಷ್ಟಕ್ಕೆ ಒಂದು ಒಳ್ಳೆ ಪರಿಹಾರ ಸಿಗುತ್ತೆ. ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಬಾರ್ದಮ್ಮ. ನಿನ್ನಂಥ ದುಃಖದಲ್ಲಿರೋ ಹೆಣ್ಣುಮಕ್ಕಳಿಗೆ ಇವತ್ತು ಭಾರತ ಮಾತೆ ಕೈ ಬೀಸಿ ಕರೀತಿದ್ದಾಳೆ. ಹೌದಮ್ಮ, ನಿನ್ನ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ. ನಡಿ.
ನನ್ನನ್ನೇ ಯಾಕೆ ಸರ್ ಇಲ್ಲಿ ಕರ್ಕೊಂಡು ಬಂದ್ರಿ? ಹೇಳ್ತೀನಮ್ಮ, ಹೇಳ್ತೀನಿ. ಯಾರಾದರೂ ಭಾರತ ದೇಶದ ಬಗ್ಗೆ ಒಂದು ಒಳ್ಳೆ ಮಾತನ್ನಾಡಿದ್ರೆ ಅಂಥವ್ರನ್ನ ಯಾವ ದೇಶದವರು ಯಾರು ಏನು ಅಂತ ಗೊತ್ತಿಲ್ಲದೆ ನಮ್ಮ ಅಣ್ಣ ತಮ್ಮನ ಥರ ನಮ್ಮ ಅಕ್ಕ ತಂಗಿಯರ ಥರ ಸ್ವೀಕರಿಸೋ ಭಾರತ ಮಾತೆಯ ಮಡಿಲವ್ವ ಇದು. ಅಂಥದ್ರಲ್ಲಿ ನೀನು ಬ್ರಿಟನ್ ಹುಡುಗಿ, ಅಲ್ಲಿ ನಿನ್ನ ರೈಟಿಂಗ್ಗೋಸ್ಕರ ಕಾಯ್ತಾ ಇರ್ತಾರೆ, ನಿನ್ನ ಕಾದಂಬರಿಯ ಸತ್ಯಾಂಶಗಳನ್ನ ನಂಬಿದ್ದಾರೆ. ಅಂಥೋಳು, ಅಂತ ರೈಟರ್ ನೀನು ನಮ್ಮ ಇಂಡಿಯಾಕ್ಕೆ ಬಂದು ನಮ್ಮ ಮಾನವೀಯತೆ ಬಗ್ಗೆ, ನಮ್ಮ ಪ್ರೀತಿಯ ಬಗ್ಗೆ, ನಮ್ಮ ಸ್ಫೂರ್ತಿಯ ಬಗ್ಗೆ ಬರ್ದಿರೋ ನಿನಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗಿರ್ಲಿಲ್ಲ. ಆದ್ರೂ ಆ ದೇವ್ರು ನನ್ನ ಕೈ ಬಿಡ್ಲಿಲ್ಲ, ಯಾವತ್ತೂ ಕೈ ಬಿಡೋದೂ ಇಲ್ಲ. ಬೇರೆ ದೇಶ, ಭಾರತ ದೇಶ ಬಿಟ್ಟು ಬೇರೆ ದೇಶ ಅವ್ರವ್ರು ಬದುಕ್ತಾರೆ ಅಷ್ಟೇ. ಆದ್ರೆ ನಮ್ಮ ದೇಶ, ಈ ತಾಯಿಯ ಮಡಿಲಲ್ಲಿ ಪ್ರತಿಯೊಬ್ರು, ಪ್ರಪಂಚದಲ್ಲಿರೋ ಪ್ರತಿಯೊಬ್ರು ಬದುಕ್ತಾರೆ ತಾಯಿ, ಪ್ರತಿಯೊಬ್ರು ಬದುಕ್ತಾರೆ. ಯಾಕೆ ಅಂದ್ರೆ ಈ ದೇಶದಲ್ಲಿ ಸತ್ಯಕ್ಕೆ ಬೆಲೆ ಮತ್ತೆ ನೆಲೆ ಎರಡು ಸಿಗುತ್ತೆ ಕಣವ್ವ. ಇವತ್ತಿಂದ ನೀನು ನಮ್ಮಲ್ಲೊಬ್ಳು. ಆಸ್ ಎ ಇಂಡಿಯನ್ ಹೋಗು, ಫ್ಲಾಗ್ ಆರ್ಸು. ಇನ್ನೇನವ್ವ ಯೋಚನೆ ಮಾಡ್ತಿದ್ಯಾ? ಹೋಗು ಪ್ಲೀಸ್. ಸರ್, ಐ ಆಮ್ ಪ್ರೌಡ್ ಟು ಬಿ ಇಂಡಿಯನ್. ಸಾರಿ ಸರ್, ನಾನು ಇಂಡಿಯನ್ ಅನ್ಸ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೇನೆ. ಸ್ವತಂತ್ರಕ್ಕಾಗಿ ಹೋರಾಡಿದ ನಾಯಕರು ಸಾವಿರಾರು. ಆದರೆ ಸಾವಿರಾರು ನಾಯಕರಿಗೆ ಬೆನ್ನೆಲುಬಾಗಿ ಸಂಘಟನೆಗಳಿಂದಲೇ ಎಲ್ಲವೂ ಸಾಧ್ಯ ಎನ್ನುತ್ತಾ ಸ್ವತಂತ್ರಕ್ಕಾಗಿ ತನ್ನ ಹೆಂಡತಿ ಮಕ್ಕಳನ್ನು, ತಂದೆ ತಾಯಿಯನ್ನು, ಅಕ್ಕ ತಂಗಿಯರನ್ನು, ಅಣ್ಣ ತಮ್ಮಂದಿರನ್ನು ಲೆಕ್ಕಿಸದೆ ತಮ್ಮ ಪ್ರಾಣ ತ್ಯಾಗ ಮಾಡಿದವರು ಕೋಟ್ಯಾಂತರ ಜನ. ನಾಯಕರು ಬೇಕು, ಆದರೆ ನಾಯಕರಾಗಬೇಕಾದರೆ ಸಂಘಟನೆಗಳು ಬೇಕು. ಸಂಘಟನೆಗಳ ಹೋರಾಟಕ್ಕೆ ಜೀವ ತ್ಯಾಗ ಮಾಡೋ ತ್ಯಾಗ ಜೀವಿಗಳು ಕೋಟ್ಯಾಂತರ ಜನ ಬೇಕು. ಇಂಥವರೆಲ್ಲ ಪ್ರಾಣ ತ್ಯಾಗ ಮಾಡಿ ತಂದ ಈ ಸ್ವಾತಂತ್ರ್ಯನ ಇಲ್ಲ ಸ್ವಾತಂತ್ರ್ಯನ ಅನ್ನೋ ನಿಶಬ್ದದ ಕೂಗಿನ ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು.